मौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। मिथ्या सिद्धांत दुर्ध्वांत विध्वंसन विचक्षणः जयतीर्थाख्यतरणिः भासतां नो हृदम्बरे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे। हरि ओम्। पान्त्वस्मान् पुरुहूतवैरिबलवन्मातङ्गमाद्यर्घटा कुम्भोच्छाद्रिविपाटनादिकपटुप्रत्येकवज्रायिताः श्रीमत्कण्ठीरवास्य प्रततसुनखराधारितारातिदूर प्रध्वस्तध्वान्तशान्तप्रविततमनसा भावितानाकिवृन्दैः लक्ष्मीकान्तसमन्ततो विकलयन्नैवेशितुस्ते समम् पश्याम्युत्तमवस्तु दूरतरतोऽपास्तन्द्रसो योष्टमः यद्रोषोत्करदक्षनेत्रकुटिलप्रान्तोत्थिताग्निस्फुरत्खद्योतोपमविस्फुलिङ्गवसिताः ब्रह्मेशशक्रोत्कराः श्रीमद्विष्णुङ्घ्रिनिष्ठातिगुणगुरुतमः श्रीमदानन्दतीर्थ त्रैलोक्याचार्यपादोज्ज्वलजलजलसत्त्वां सवहास्मान् पुनन्तु। वाचां यत्र प्रणेत्रे त्रिभुवनमहिता शारदा शारदेन्दुज्योत्स्ना भद्रस्मितश्री धवलितककुभा प्रेमभारम्भभारा। ಮಧ್ವನವರಾತ್ರೋತ್ಸವದ ಅಂಗವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರತಕ್ಕಂತಹ ಪ್ರತಿಯೊಬ್ಬ ವೈಷ್ಣವರು ಕೂಡ ಪ್ರತಿದಿನ ತಪ್ಪದೇ ಪಾರಾಯಣ ಮಾಡತಕ್ಕಂತಹ ಈ ಹರಿವಾಯು ಸ್ತುತಿ ಇದರ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಶ್ರೀಮದ್ ಆಚಾರ್ಯರ ಪಾದಧೂಳಿ ನಮ್ಮನ್ನ ಪವಿತ್ರವನ್ನಾಗಿ ಮಾಡಿಸಲಿ ಅಂತ ಒಂದು ಶ್ಲೋಕ, ಶ್ರೀಮದ್ ಆಚಾರ್ಯರನ್ನ ವಾಯುದೇವರನ್ನ ಹೇಗೆ ದೇವತೆಗಳೆಲ್ಲ ಸೇವಿಸ್ತಾರೆ, ಅವರ ಪಾದಧೂಳಿಯನ್ನು ಹೇಗೆ ಧಾರಣೆ ಮಾಡುತ್ತಾರೆ, ಎಷ್ಟು ಉತ್ಸಾಹದಿಂದ ಅವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ, ಅವರಿಂದ ಎಷ್ಟು ಉಪಕೃತರಾಗಿದ್ದಾರೆ ಎನ್ನುವುದನ್ನು ಎರಡನೇ ಶ್ಲೋಕ ವರ್ಣನೆ ಮಾಡುತ್ತಾ ಇದೆ. ಅದನ್ನು ನಿನ್ನೆ ದಿವಸ ನೋಡುವುದು ನಾವು. ಈ ವಾಯುದೇವರನ್ನ ಸ್ತೋತ್ರ ಮಾಡಿದರೆ ಏನಾಗುತ್ತೆ ನಮಗೆ ಅಂತ ಪ್ರಶ್ನೆ ಮಾಡಿದಾಗ ಪಂಡಿತಾಚಾರ್ಯ ಹೇಳ್ತಾರೆ, ಜನ್ಮಾದಿಂ ವ್ಯಾದ್ಯೋಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅಲ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹಗಾನಾಂ ಏತೇಷಾಮೀಶ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆಪ್ತಿಮಂದೇ ತಮಸಿ ವಿದಧತಾಂ ಸಂಸ್ತವೇ ನಾಸ್ಮಿ ಶಕ್ತಃ. ಶ್ರೀಮದ್ ಆಚಾರ್ಯರ ಅಥವಾ ವಾಯುದೇವರ ಪಾದಧೂಳಿಗಳು ಎಂಥದ್ದು ಅಂತ ಹೇಳಿದ್ರೆ, ಜನ್ಮಾದಿ ವ್ಯಾದ್ಯೋಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ. ಜನ್ಮ ಅಂದ್ರೆ ಹುಟ್ಟೋದು, ಆದಿ ಅಂದ್ರೆ ಮನಸ್ಸಿಗೆ ಬರ್ತಕ್ಕಂಥ ರೋಗಕ್ಕೆ ಆದಿ ಅಂತ ಕರೀತಾರೆ, ಮನೋರೋಗ. ವ್ಯಾಧಿ ಅಂದ್ರೆ ಶರೀರಕ್ಕೆ ಬರ್ತಕ್ಕಂಥ ಕಾಯಿಲೆಗಳಿಗೆ ವ್ಯಾಧಿ ಅಂತ ಕರೀತಾರೆ. ಜನ್ಮ, ಆದಿ, ವ್ಯಾಧಿ ಇದಕ್ಕೆ ಮೂಲ ನಿಮಿತ್ತ, ಇದರ ನಿಮಿತ್ತದಿಂದ ಬರತಕ್ಕಂತಹ ಪ್ರತಿಹತಿ ಅಂದರೆ ಉಪಟಳಗಳೇನಿದೆ, ಇದಕ್ಕೆ ವಿರಹ ಪ್ರಾಪಕಾಣ, ಒಂದು ಕೊನೆಯನ್ನು ತಂದು ಕೊಡಬಾರಂತೆ.
ಯಾರು ಪ್ರತಿದಿನ ವಾಯುದೇವರ ಶ್ರೀಮದಾಚಾರ್ಯರ ಪಾದಧೂಳಿಯನ್ನ ತಲೆಯಲ್ಲಿ ಧಾರಣೆ ಮಾಡುತ್ತಾರೆ, ಇದೆಲ್ಲ ಬರೋದು ಯಾವಾಗ ಅಂದ್ರೆ ಈ ದೇಹ ಇದ್ದಾಗ. ಉಪಟಳ ನಮಗೆ ತೊಂದರೆ ಆಗೋದು ಯಾವಾಗ? ಜನ್ಮ ಮಾಡಿದ್ರೂ ತೊಂದರೆ ಆಗುತ್ತೆ, ವ್ಯಾಧಿ ಬಂದರೂ ತೊಂದರೆ ಆಗುತ್ತೆ, ಆದಿ ಬಂದರೂ ತೊಂದರೆ ಆಗುತ್ತೆ. ಈ ಜನ್ಮ, ಆದಿ, ವ್ಯಾಧಿ ಈ ರೀತಿ ನಿಮಿತ್ತವಾಗಿರತಕ್ಕಂತಹ, ಈ ನಿಮಿತ್ತದಿಂದ ಬರತಕ್ಕಂತಹ ಪ್ರತಿಹತ ಏನಿದೆ ಉಪಟಳಗಳು, ಇದಕ್ಕೆ ವಿರಹ ಪ್ರಾಪಕಾಣ, ಅದನ್ನು ನಾಶ ಮಾಡಿಬಿಡ್ತಾರಂತೆ ವಾಯುದೇವರು ತಮ್ಮ ಪಾದಧೂಳಿಯನ್ನು ತಾಕ್ಸೋದ್ರ ಮೂಲಕ. ಅಷ್ಟೇ ಅಲ್ಲ, ಅಗ್ರ್ಯಾಣಾಂ ಗುಣಾನಾಂ ಅರ್ಪಕಾಣಾಂ, ಶ್ರೇಷ್ಠವಾದ ಗುಣಗಳು ನಮಗೂ ಬರುತ್ತಂತೆ. ಅವರು ಗುಣಗಳಿ ನಾವು ನೆನ್ನೆ ನೋಡಿದ್ವಿ. ನಾವು ಶ್ರೀಮದ್ ವಿಷ್ಣುವಿನಿಷ್ಠ ಅತಿ ಗುಣ ಗುರುತಮ, ತುಂಬಿ ತುಳುಕಾಡ್ತಾ ಇರತಕ್ಕಂತಹ ಗುಣಗಳಿಂದ ಕೂಡಿದವರು. ಆದ್ದರಿಂದ ನಮಗೂ ಕೊಡ್ತಾರಂತೆ, ಯಥೋಚಿತವಾದ ಗುಣವನ್ನು ನಮಗೂ ಕೊಡ್ತಾರಂತೆ. ಅಗ್ರ್ಯಾಣಾಂ ಗುಣಾನಾಂ ಅರ್ಪಕಾಣಾಂ, ಎಲ್ಲ ಗುಣಗಳಲ್ಲೂ ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾಗಿರ್ತಕ್ಕಂತಹ ದೊಡ್ಡ ಶ್ರೇಷ್ಠವಾದ ಗುಣಗಳನ್ನು ಕೊಡ್ತಕ್ಕಂತಹ. ಅಷ್ಟೇ ಅಲ್ಲ, ಸದಾ ಉದಿತ, ಯಾವಾಗಲೂ ಕೂಡ ಹೆಚ್ಚಾಗತಕ್ಕಂತಹ ಉಚಿತ ಚಿದಾನಂದ, ಉದಿತ ಚಿದಾನಂದ ಸಂದೋಹದಾನ, ಒಳ್ಳೆ ಜ್ಞಾನ, ಒಳ್ಳೆ ಆನಂದ ಇತ್ಯಾದಿಗಳನ್ನ ಕೊಡ್ತಕ್ಕಂತಹ. ದೋಷ ಪ್ರಮುಷಿತ ಮನಸ, ಯಾರ್ಯಾರ ಮನಸ್ಸು ದೋಷದಿಂದ ಕೂಡಿದೆ, ದುಷ್ಟ ಚಿಂತನೆಯಿಂದ ಕೂಡಿದೆ, ದೋಷದಿಂದ ಕಲುಷಿತವಾಗಿರತಕ್ಕಂತಹ ಮನಸ್ಸಿನಿಂದ ಕೂಡಿದ, ಅತೇವ ದೋಷಣವನ್ನ ಮಾಡತಕ್ಕಂತಹ, ದೋಷಣವನ್ನ ಹೇಳತಕ್ಕಂತಹ ದೈತ್ಯಾನಾಂ ಆರ್ತಿ ಮಂದೇ ತಮಸ್ಸು, ದೈತ್ಯರನ್ನ ಅಂಧಂತಮಸ್ಸಿಗೆ ಕಳಿಸ್ತಕ್ಕಂಥ ಸಾಮರ್ಥ್ಯ ಇದೆ ಆ ಶ್ರೀಮದ್ ಆಚಾರ್ಯರ ಪಾದಧೂಳಿಗಳಿಗೆ. ಇಂತಹ ವಿಶೇಷ ಏತೇಷಾಂ ಸಂಸ್ಥವೇ ನಾಸ್ಮಿ ಶಕ್ತಃ, ಇಷ್ಟೆಲ್ಲ ಸಾಮರ್ಥ್ಯ ಇರತಕ್ಕಂತಹ ಶ್ರೀಮದ್ ಆಚಾರ್ಯರ ಪಾದಧೂಳಿಗಳನ್ನು ಸ್ತೋತ್ರ ಮಾಡೋದಕ್ಕೆ ನಾನು ಶಕ್ತನಲ್ಲ ಅಂತಾರೆ. ನಿಜವಾಗ್ಲೂ ವಾಯುದೇವರನ್ನು ಸ್ತೋತ್ರ ಮಾಡಬೇಕಾಗಿರೋರು ಗರುಡ, ಶೇಷ, ರುದ್ರಾದಿಗಳು. ತಮ್ಮಂತ್ರವರ್ಣೈರನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪಿವಕ್ತು ಕಾಮೇ ಸಂಕ್ಷಿಪ್ತ ವಾಕ್ಯೈ ಮಹಿಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಪ್ರಿಯಾಂಸು. ಶ್ರೀಮದ್ ಆಚಾರ್ಯರ ಪಾದಧೂಳಿಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ನಮ್ಮ ಈ ಜನ್ಮ, ರೋಗ, ಆದಿ, ವ್ಯಾಧಿ ಎಲ್ಲ ಪರಿಹಾರ ಮಾಡುತ್ತೆ. ಅದು ಹನುಮಂತ ದೇವರ ಸ್ತೋತ್ರ ಆಗಿರ್ಬೋದು, ಭೀಮಸೇನ ದೇವರ ಸ್ತೋತ್ರ ಆಗಿರ್ಬೋದು, ಆನಂದ ತೀರ್ಥರ ಪಾದಧೂಳಿ ಆಗಿರ್ಬೋದು, ಮೂಲ ವಾಯುದೇವರ ಪಾದಧೂಳಿ ಆಗಿರ್ಬೋದು. ಇನ್ನೊಮ್ಮೆ ನಾವು ತಾಯಿಯ ಗರ್ಭಕ್ಕೆ ಬರಬೇಕಾದ ಅಗತ್ಯ ಇಲ್ಲ. ಚೆನ್ನಾಗಿ ಅವರನ್ನು ಆರಾಧನೆ ಮಾಡಿ, ಅವರನ್ನು ಒಲಿಸಿಕೊಂಡು ಅವರ ಅನುಗ್ರಹವನ್ನು ಸಂಪಾದಿಸಿಬಿಟ್ಟರೆ ಈ ಜನ್ಮವನ್ನೇ ತೆಗೆದು ಬಿಡುತ್ತಂತೆ. ಅಷ್ಟು ಸಾಮರ್ಥ್ಯ ಇದೆ ಭಗವಂತನ ಅನುಗ್ರಹದಿಂದ. ದೊಡ್ಡ ದೊಡ್ಡ ರೋಗಗಳನ್ನ, ಉನ್ಮಾದಗಳನ್ನ, ಹುಚ್ಚು, ಇದನ್ನೆಲ್ಲ ಪರಿಹಾರ ಮಾಡುತ್ತೆ. ಒಳ್ಳೆ ಗುಣಗಳನ್ನು ತಂದುಕೊಡುತ್ತೆ. ಸ್ವರೂಪಭೂತ ಆನಂದವನ್ನ ಆವಿರ್ಭೂತ ಮಾಡೋದಕ್ಕೆ ಅನುಗ್ರಹ ಮಾಡಿಕೊಡ್ತಾರೆ. ವಿದ್ಯೆಯನ್ನು ಕೊಟ್ಟು, ಜ್ಞಾನವನ್ನ ಕೊಟ್ಟು. ನಮಗೆ ತೊಂದರೆ ಮಾಡತಕ್ಕಂತಹ ದೈತ್ಯರನ್ನ ಅಂಧಂತಮಸ್ಸಿಗೆ ಹಾಕ್ತಾರೆ. ಶ್ರೀಮದಾಚಾರ್ಯರ ಪಾದಧೂಳಿಯನ್ನು ಧಾರಣೆ ಮಾಡೋದ್ರಿಂದ ಎಷ್ಟೆಲ್ಲ ನಮಗೆ ಉಪಕಾರ ಇದೆ, ಎಷ್ಟೆಲ್ಲ ನಮಗೆ ಅನುಗ್ರಹ ಇದೆ ಅಂತ ಹೇಳಿ ಸಕಲ ಅನಿಷ್ಟವನ್ನ ಪರಿಹಾರ ಮಾಡಿ ಸಕಲ ಇಷ್ಟವನ್ನ ತಂದು ಕೊಡ್ತಕ್ಕಂಥ ಪಾದಧೂಳಿ ಶ್ರೀಮದಾಚಾರ್ಯರ ಪಾದಧೂಳಿ ಅಂತದನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಪ್ರತಿದಿನ ನಾವು ಧಾರಣೆ ಮಾಡಬೇಕು ಶ್ರೀಮದಾಚಾರ್ಯರ ಪಾದಧೂಳಿಯನ್ನ ಅಂತ ಹೇಳಿ ಆ ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾ ಇದ್ದಾರೆ. ಯಾಕೆ ಬಂದರು ಭೂಮಿಗೆ ಶ್ರೀಮದಾಚಾರ್ಯರು ಅಂತ ಪ್ರಶ್ನೆ ಬಂದಾಗ, ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇ ಯಸ್ಮಿನ್ ಜನೇ ಜ್ಞಾನಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿಪಯೋ ನಾಯಕಾದ್ಯೈರಿಹಾದ್ಯಾಃ ಮಧ್ವಾಕ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಟ್ಯಂ ಪದಮಪವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ. ಯಾಕೆ ಬಂದ್ರು ಭೂಮಿಗೆ ಶ್ರೀಮದಾಚಾರ್ಯರು? ವಾಯುದೇವರು ಅವತಾರ ಮಾಡಬೇಕಾಗಿದ್ದು ಯಾಕೆ ಮಾಡಿದ್ರು
ಹೇಳ್ತಾರೆ, ಕಲಿಮಲ ಕಲುಷೇ ಅಸ್ಮಿನ್ ಜನೆ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ. ಕಲಿಯ ದೋಷದಿಂದ ಕಲುಷಿತವಾಗಿರ್ತಕ್ಕಂತಹ ಏನಿದೆ ಜ್ಞಾನ ಮಾರ್ಗ, ಈ ಸಜ್ಜನರಿಗೆ ಕಲಿಕಾಲದ ಬಲದಿಂದ ಏನು ಭಗವಂತನ ಜ್ಞಾನ ತಿರೋಹಿತವಾಗಿದೆ, ವಿಜ್ಞಾನ ಭಾನುಮಲಿಕಾಲ ಬಲೆ ನಲೀನೆ ದುರ್ಭಾಷ್ಯ ಸಂತಮಸ ಸಂತಪಿತೋ ಜನೇಂದ್ರೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾ ಚತುರ್ಮುಖ ಮುಖಾಃ ಶರಣಂ ಪ್ರಜಗ್ಮುಃ. ಇದನ್ನು ಆಧರಿಸೇ ಅವರು ಬರೆದಿದ್ದಾರೆ ಇವರು ಮಕ್ಕಳು ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು. ಒಂದು ಕಲಿಕಾಲ, ಇನ್ನೊಂದು ಈ ದುಷ್ಟ ಜನರ ನಿರ್ಮಿತವಾಗಿರತಕ್ಕಂತಹ ದುಷ್ಟಶಾಸ್ತ್ರಗಳು. ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮ ಸಸಂತ ಪಿತೋಜಿದೇಂದೆ. ಜ್ಞಾನ ಕಳ್ಕೊಂಡ್ಬಿಟ್ರೆ ಮುಂದೆ ಹೋಗಕ್ಕೆ ಆಗದೆ ನೋಡಿ, ಬೆಳಕು ಹೊಟ್ಟೋಗ್ಬಿಟ್ರೆ ಮುಂದೆ ಹೋಗಕ್ಕೆ ಆಗಲ್ಲ ಕತ್ಲಲ್ಲಿ. ಹಾಗೆ ಜ್ಞಾನ ನಮಗೇನಾದರೂ ಹೊಟ್ಟೋದ್ರೆ ದೊಡ್ಡ ಲಾಸ್. ಅದು ಎರಡು ರೀತಿ, ಒಂದು ಕಲಿಕಾಲದ ಬಲದಿಂದಲೂ ಜ್ಞಾನ ಲಾಸ್ ಆಗುತ್ತೆ, ಈ ದುಷ್ಟ ಜನರು ಕೆಟ್ಟ ಕೆಟ್ಟ ಮತಗಳನ್ನ ಹರಡು ಬಿಡುತ್ತಾರೆ, ಅದರಿಂದಲೂ ನಮ್ಮ ಜ್ಞಾನ ತಿರೋಧ ಆಗುತ್ತೆ. ಹಂಗೆ ಕಲಿಮಲ ಕಲುಷೆ, ಈ ಕಲಿಯ ದೋಷದಿಂದ ಅವನು ಮಹಾದ್ವೇಷಿ, ಭಗವದ್ವೇಷಿ, ಹರಿವಾಯುಗಳ ದ್ವೇಷಿ ಅವನು ಕಲಿ. ಅವನಿಗೆ ಈ ಹರಿವಾಯುಗಳ ಪೂಜೆ ಜ್ಞಾನ ಇದೆಲ್ಲ ಸರಿ ಹೋಗಲ್ಲ. ಏನಾದರೂ ಮಾಡಿ ಇದನ್ನು ನಾಶ ಮಾಡಬೇಕು ಅಂತ ಹೇಳಿ ಅವನದೇ ಕಾಲ ಬೇಕಾಗಿದೆ, ಕಲಿಕಾಲ. ಆ ಕಲಿಮಲದಿಂದ, ಕಲಿಯ ದೋಷದಿಂದ ಎಲ್ಲರಿಗೂ ಕೂಡ ಜ್ಞಾನ ತಿರೋಧಾನವಾಗಿರ್ತಕ್ಕಂಥ ಕಾಲದಲ್ಲಿ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಃ, ಆ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ, ಜ್ಞಾನ ಮಾರ್ಗವನ್ನ, ಭಗವಂತನ ಸರಿಯಾದ ಜ್ಞಾನವನ್ನು ತಿಳಿಸ್ಕೊಡ್ಬೇಕು ಅಂತಕ್ಕಂತಹ ಅಪೇಕ್ಷೆಯಿಂದ ಇವರೆಲ್ಲ ನಮಗೆ ಸ್ತೋತ್ರ ಮಾಡಿದ್ರು. ಚಂದ್ರ ಇಂದ್ರ ರುದ್ರ ದ್ಯುಮಣಿ ಪಣಿಪ ವಯೋನಾಯಕಾದ್ಯೈ. ಯಾರ್ಯಾರು ಇವರೆಲ್ಲ? ಚಂದ್ರ, ರುದ್ರ, ಆಮೇಲೆ ಇಂದ್ರ. ಚಂದ್ರ, ಇಂದ್ರ, ರುದ್ರ, ದ್ಯುಮಣಿ ಅಂದರೆ ಸೂರ್ಯ, ಪಣಿಪ ಅಂದರೆ ಶೇಷ, ವಯೋನಾಯಕ ಅಂದರೆ ಗರುಡ ದೇವರು, ಪಕ್ಷಿಗಳ ರಾಜ. ಇವರೆಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು ವಾಯುದೇವರನ್ನ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾಧ್ಯರ್ಪಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾ ಭಾರವದ್ಹೃದಿನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭೋಗ್ಯವತೀರ್ಣಾನಾಂ ಅಂತ ಬರೀತಾರೆ ರಾಯ ಪ್ರಾತಸಂಕಲ್ಪದಲ್ಲಿ. ಇವರೆಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಆದೇಶ ಮಾಡಿದ ವಾಯುದೇವರಿಗೆ, ಸರ್ವಜ್ಞಮನ್ಯಮನವೀಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಭವಾಶೆ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾ ದೈವೀ ಪ್ರಜಾ ವಿಶರಣಾ ಕರುಣಾಪದಂ ನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಈ ದೇವತೆಗಳೆಲ್ಲ ಹೋಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡ್ರು, ಸ್ವಾಮಿ ನಮಗೆ ಜ್ಞಾನ ಹೊಟ್ಟೋಗಿದೆ ಭೂಲೋಕದಲ್ಲಿ ಜನರಿಗೆ, ಇವರಿಗೆಲ್ಲ ಸರಿಯಾಗಿರ್ತಕ್ಕಂಥ ಜ್ಞಾನವನ್ನು ಕೊಡೋದಕ್ಕೆ ಒಬ್ಬ ಶ್ರೇಷ್ಠನಾದ ಅನುಗ್ರಹ ಮಾಡುವುದು ಅಂತ ಕೇಳಿದಾಗ ಭಗವಂತ ತಾನು ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಿರೋದ್ರಿಂದ ಅವನು ಬರಲಿಲ್ಲ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಅವರನ್ನೂ ಕಳಿಸ್ಲಿಲ್ಲ. ನೆಕ್ಸ್ಟ್ ಬರೋವೇ ತಾರತಮ್ಯದಲ್ಲಿ ವಾಯುದೇವರು. ಬೇರೆ ಯಾರನ್ನೂ ನೋಡದೇನೆ ಸರ್ವಜ್ಞರಾದ ವಾಯುದೇವರನ್ನು ಕುರಿತು ಭಗವಂತ ಆಜ್ಞೆ ಮಾಡ್ತಾ ಇದ್ದಾನೆ, ನೀನು ಇನ್ನೊಂದು ರೂಪದಿಂದ, ಈಗಾಗಲೇ 2 ರೂಪದಿಂದ ಹೋಗಿದ್ದಿ ಭೂಮಿಗೆ, ರೂಪಾಂತರೇಣ ಇನ್ನೊಂದು ರೂಪವನ್ನು ಸ್ವೀಕಾರ ಮಾಡಿ ಹೋಗು, ಸಜ್ಜನರಿದ್ದಾರೆ ಅವರು ಉದ್ಧಾರ ಮಾಡು ಅಂತ ಹೇಳಿ ಭಗವಂತನ ಆದೇಶದಂತೆ ಬಂದವರು ಶ್ರೀಮದಾಚಾರ್ಯ. ದೇವತೆಗಳ ಪ್ರಾರ್ಥನೆ, ಭಗವಂತನ ಆಜ್ಞೆ ಎರಡನ್ನೂ ಪಾಲನೆ ಮಾಡಿ ಬಂದರು. ಇಲ್ಲಿ ನಾಯಕಾಯದ್ಯೈಹಿ ಇಹ ಆದ್ಯ, ಇಲ್ಲಿ ಬಂದಿದೆ ಇಲ್ಲಿ ಅದ್ಯ, ಈ ಉತ್ಕೃಷ್ಟವಾಗಿರ್ತಕ್ಕಂಥ ಈಗ ಇಹ ಕೃತವತಃ, ಅದೇನದು ಮುಂದೆ ನೀವು ಎಲ್ಲಿಗೆ ಹೋಗ್ತೀರಾ, ನೀವು ಪಾರಮೇಷ್ಟಂ ಪದಂ, ಬ್ರಹ್ಮ ಪದವಿಗೆ ಹೋಗತಕ್ಕಂಥವರು ನೀವು, ಮುಂದೆ ಬ್ರಹ್ಮ ಪದವಿಯನ್ನ ಪ್ರಾಪ್ಯ ಪಡೀತಕ್ಕಂಥವರು ನೀವು. ಇವರೆಲ್ಲರ ಉತ್ಕೃಷ್ಟವಾದ ಪ್ರಾರ್ಥನೆಯಿಂದ ಮಾರುತಸ್ಯ ಅವತಾರ, ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥವರು
ಎಂಥದದು? ಮಧ್ವಾಕ್ಯಂ ಮಂತ್ರಸಿದ್ಧಂ. ನಾನು ನಿನ್ನೆ ಹೇಳಿದೆ, ಮಧ್ವಾಚಾರ್ಯರು ಅನ್ನತಕ್ಕಂಥ ಹೆಸರು ಯಾರು ಇಟ್ಟಿದ್ದಲ್ಲ, ಅವರಿಗೆ ವೇದದಲ್ಲಿ ಇರತಕ್ಕಂಥ ಹೆಸರು. ಇವರೊಬ್ಬರೇ ವೇದದಲ್ಲಿ ಹೆಸರಿರೋದು, ಜ್ಞಾಪಕ ಇಟ್ಕೊಳ್ಳಿ. ಬೇರೆ ಯಾರ ಮತಾಚಾರ್ಯರ ಹೆಸರು ವೇದದಲ್ಲಿ ಬಂದಿಲ್ಲ. ಶ್ರೀಮದಾಚಾರ್ಯರ ಹೆಸರು ಎಷ್ಟು ಕಡೆ ಬಂದಿದೆ, ಅದು ಅನೇಕ ಕಡೆ ಬಂದಿದೆ. ಹಾಗಾಗಿ ಮಂತ್ರಸಿದ್ಧವಾದ ಮಧ್ವಾಕ್ಯಂ ಮಂತ್ರಸಿದ್ಧಂ ತಾಂ ಮಂತ್ರವರ್ಣೈ ಅನುವರ್ಣನೀಯ, ವೇದೋಕ್ತ ಗುರುಗಳು. ಈತನೇ ಲೋಕಗುರು ವೇದವಿಖ್ಯಾತ, ಭೂತಳದಲು ಶ್ರೀರಾಮದೂತನೆಂಬಾತ, ಈತನೇ ಲೋಕಗುರು ವೇದವಿಖ್ಯಾತ ಅಂತಾರೆ ವ್ಯಾಸರಾಜರು. ವೇದೋಕ್ತ ಗುರುಗಳು ಶ್ರೀಮದಾಚಾರ್ಯರು, ಶ್ರುತಿ ಸಿದ್ಧವಾದ ಗುರುಗಳು. ವೇದದಲ್ಲಿ ಹೊಗಳಿಸಿಕೊಂಡಿರುವ ಏಕೈಕ ಆಚಾರ್ಯರು ಅಂದರೆ ಶ್ರೀಮದಾಚಾರ್ಯರು. ಬೇರೆಯವರೆಲ್ಲ ಕಷ್ಟಪಟ್ಟು ಹೊಂದಿಸಿದ್ದಾರೆ ಅವರ ಗುರುಗಳ ಹೆಸರನ್ನು. ನೇರವಾಗಿ ಅವರ ಹೆಸರು ವೇದದಲ್ಲಿ ಎಲ್ಲೂ ಬಂದಿಲ್ಲ. ಮಧ್ವ ಶಬ್ದ ಎಷ್ಟು ಕಡೆ ಬಂದಿದೆ ಗೊತ್ತಾ? ಅದು ಅಲ್ಲೇ ಸುಮಧ್ವೀಯದಲ್ಲೇ ಉಲ್ಲೇಖ ಮಾಡ್ತಾರೆ ಅವರು. ತಮ್ಮಂತ್ರ ವರ್ಣೈರನುವರ್ಣನೀಯ ಅನ್ನೋ ಕಡೆ ಭೂಷಣ ಯೋಧಿ ಬಭೃಶೋ ನಮ್ರತೆ ಬಳಿತ ತತ್ವಭುಷೇದಾಯಿ ದರ್ಶತಂ ತಾಂ ಸುತೆ ಕೀರ್ತಿಂ ಮಘವನ್ಮಹಿತ್ವಾ ಇತ್ಯಾದಿ ಸೂಕ್ತಾನಿ ಅನ್ಯಾನಿ ವಾಕ್ಯಾನಿ ಚ ವೈದಿಕಾನಿ. ಆಚಾರ್ಯ ಮಹಾಭಾರತ ತಪ್ಪನೇನೆಂದು ತೋರಿಸ್ತಾರೆ. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧಾವಃ ತೃತೀಯಮಸ್ಯ ವೃಷಭಸ್ಯ ದೋಹಸೇತಶ ಪ್ರಮತಿಂ ಜನಯಂತ ಯೋಷಣಃ. ಎಷ್ಟು ಕಡೆ ತೋರಿಸ್ತಾರೆ ಈ ಮಧ್ವ ಶಬ್ದವನ್ನು. ವಿದ್ವಾನ್ ಮಧ್ವ ಉಜ್ಜಭಾರಾದೃಶೇಕಂ ಮಧ್ವೋ ವೋ ನಾಮ ಮಾರುತಃ ರಜಸ್ತ ಪ್ರಮೇಷು ಶವಸಾ ವದಂತಿ ಯಸ್ಮಿನ್ ವೃಕ್ಷೇ ಮಧ್ಯಮಸ್ಸು ಪರ್ಣ ಅಸ್ಮಭ್ಯಂ ರೋದಸೀರಯಿಂ ಮಧ್ವೋ ವಾಜಸ್ಯ ಸಾತಯೇ ಅಸ್ಮಭ್ಯಾಮಿಂದವಿಂದ್ರಯುರ್ಮಧ್ವಪವಸ್ವಧಾರಾಯ. ಎಷ್ಟು ಕಡೆ ಬಂದಿದೆ ರೀ. ಪವಮಾನ ಸೂಕ್ತದಲ್ಲಿ ಬಂದಿದೆ, ಬಳಿಕಾ ಸೂಕ್ತದಲ್ಲಿ ಬಂದಿದೆ, ನೂರಾರು ಕಡೆ ಬಂದಿದೆ ಮಧ್ವರಾಯರ ಹೆಸರು ವೇದದಲ್ಲಿ. ವೇದೋಕ್ತ ಗುರುಗಳು ಶ್ರೀಮದಾಚಾರ್ಯರು. ಅದನ್ನು ನಾವು ಹೇಳ್ತಾರೆ. ಮಧ್ವಾಕ್ಯಂ ಮಂತ್ರಸಿದ್ಧಂ, ವೇದ ಮಂತ್ರಗಳಿಂದ ಸಿದ್ಧವಾಗಿರ್ತಕ್ಕಂತಹ, ಅಂದರೆ ವೇದ ಪ್ರತಿಪಾದ್ಯರಾಗಿರ್ತಕ್ಕಂತಹ ವಾಯುದೇವರ ಅವತಾರ ಇದೆಯಲ್ಲ, ಇದು ಭೂಮಿಯಲ್ಲಿ ಈಗ ಬಂದಿದೆ. ಯಾಕೆ ಬಂದದ್ದು? ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲಶೆ ಅಸ್ಮಿನ್ ಜನೆ ಜ್ಞಾನಮಾರ್ಗಂ ವಂದ್ಯಂ ಚಂದ್ರೇಂದ್ರ. ಜ್ಞಾನವನ್ನ ಕೊಡೋಕ್ಕೋಸ್ಕರನೇ ಬಂದಿರತಕ್ಕಂಥ ರೂಪ. ಅದಕ್ಕೆ ಅವರಿಗೆ ವಾಸುದೇವ ಅಂತ ಹೆಸರಿಟ್ಟರು. ವಾಸುದೇವ ಅಂತ ಹೆಸರಿಟ್ಟಾಗ ಅವ್ರಿಗೇನು ಅನುಕೂಲ ಆಯಿತು ಅಂದರೆ, ವಾಸುದೇವ ಅಂದಾಗ ವಾ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ, ವಾ ಗತಿಗಂಧನೆಯೋ ಅಂತ ಧಾತು. ಬಾಲ್ಯದಲ್ಲಿ ಅವರಿಗೆ ವಾಸುದೇವ ಅಂತ ಹೆಸರಿಟ್ರಂತೆ ಅವರ ತಂದೆ ಮಲ್ಲಿಗೆಯ ಭಟ್ರು. ದೇವತೆಗಳೆಲ್ಲ ಸಂತೋಷಪಟ್ರಂತೆ, ಒಳ್ಳೆ ಹೆಸರಿಟ್ಟಿದ್ದೀರಾ, ಸರಿಯಾದ ಹೆಸರಿಟ್ಟಿದ್ದೀರಾ ಅಂತ. ಯಾಕೆ ಅಂದರೆ ವಾ ಅಂದರೆ ಜ್ಞಾನ, ಅದನ್ನ ಕೊಡಕ್ಕೆ ಬಂದಿರತಕ್ಕಂಥ ಅಸುದೇವ ಅಂದ್ರೆ ಪ್ರಾಣದೇವ. ಅಸು ಅಂದ್ರೆ ಪ್ರಾಣ, ಜ್ಞಾನವನ್ನ ಕೊಡಕ್ಕೆ ಬಂದಿರತಕ್ಕಂಥ ಅಸುದೇವ. ವಾ ಪ್ಲಸ್ ಅಸುದೇವ ಇಸ್ ಈಕ್ವಲ್ ಟು ವಾಸುದೇವ. ಜ್ಞಾನಾರ್ಥಮೇವ ಯದಬೋರಸುದೇವ ಏಷಃ ಯದ್ವಾಸುದೇವ ಪದಭಕ್ತಿರತಃ ಸದಾಸೌ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರ ತಾತೇನ ನಿಗದಿತಂ ಸುತನಾಮಕರ್ತ. ಸಂತೋಷಪಟ್ಟರಂತೆ ಅವರೆಲ್ಲ, ಒಳ್ಳೆ ಹೆಸರಿಟ್ಟಿದ್ದೀರಾ ನಿಮ್ಮ ಮಗನಿಗೆ. ಯಾಕೆಂದ್ರೆ ಅವರು ನಿಜವಾಗಲೂ ಜ್ಞಾನವನ್ನ ಕೊಡಕ್ಕೆ ಬಂದ ಪ್ರಾಣದೇವರಾದ್ದರಿಂದ ಅವರು ವಾಸುದೇವರು ಅನ್ನೋ ಅರ್ಥವನ್ನ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಇಂತಹ ಜ್ಞಾನಪ್ರದರಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರನ್ನ ಸಂಸ್ತವೇನಾಸ್ಮಿ ಶಕ್ತಃ. ತೀರ್ಥ ಪ್ರಬಂಧದಲ್ಲಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಸತ್ಯಲೋಕೇಶ್ವರ ಪ್ರಾಣೋ ಯತ್ರಾವಾತರ ದುತ್ಸುತ.
ಪವಿತ್ರವಾದ ಪಾಚಕ ಕ್ಷೇತ್ರವನ್ನು ಯಾರು ತಾನೇ ಹೋಗಿ ದರ್ಶನ ಮಾಡೋದಿಲ್ಲ, ಯಾರು ಅದರಲ್ಲಿ ಯಾತ್ರೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಸತ್ಯಲೋಕವಾಸಿಗಳಾಗಿರ್ತಕ್ಕಂತಹ ವಾಯುದೇವರು ಕೂಡ ಭೂಮಿಯಲ್ಲಿ ಅವತಾರ ಮಾಡುವಾಗ ಪಾಚಕ ಕ್ಷೇತ್ರವನ್ನ ಆರಿಸಿಕೊಂಡರು. ಅಂತಹ ಪವಿತ್ರವಾದ ಪರಶುರಾಮ ಭೂಮಿ, ಪರಶುರಾಮ ಕ್ಷೇತ್ರ ದುರ್ಗಾದೇವಿಯಿಂದ ಅಧಿಷ್ಠಿತವಾಗಿರ್ತಕ್ಕಂಥದ್ದು ಇವತ್ತು ಇದೆ. ಕುಂಜಾರುಗಿರಿ ದುರ್ಗಾ ಬೆಟ್ಟ, ಪರಶುರಾಮ ದೇವರು ದುರ್ಗಾದೇವಿ ಇಬ್ಬರ ಸನ್ನಿಧಾನದಿಂದ ಕೂಡಿರ್ತಕ್ಕಂತಹ ಪರಶುರಾಮ ದೇವರಿಂದ ನಿರ್ಮಿತವಾದ 4 ಪರಶ್ವತ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಪಾಜಕ ಕಂ ಸತತಂ ಖಲು ವಿಶ್ವಪಾಜಾತ್. ಪ ಅಂದ್ರೆ ಪರಶುರಾಮ ದೇವರು, ಪ 14 ಲೋಕಕ್ಕೆ ಸ್ವಾಮಿಯಾದ ಅಜ ನಾರಾಯಣ ದೇವರಿಂದ ನಿರ್ಮಿಸಲ್ಪಟ್ಟ ತೀರ್ಥವುಳ್ಳದ್ದಾದ್ದರಿಂದಲೇ ಅದಕ್ಕೆ ಪಾಜಕ ಅಂತ ಕರೀತಾರೆ. ಕ ಅಂದ್ರೆ ನೀರು ಸಂಸ್ಕೃತದಲ್ಲಿ. ಕಂ ಯದ್ದಾತಿ ಸತತಂ ಖಲು ವಿಶ್ವಪಾಜಾತ್, ಇಡೀ ಜಗತ್ತನ್ನ ಪಾಲನೆ ಮಾಡ್ತಕ್ಕಂಥದ್ದರಿಂದ ಭಗವಂತನಿಗೆ ಪ ಅಂತ ಕರೀತಾರೆ. ನಾಶರಹಿತನಾದ್ದರಿಂದ ಅಜ ಅಂತ ಕರೀತಾರೆ. ಪಾ ಪ್ಲಸ್ ಅಜ ಪಾಜ ಅಂದ್ರೆ ಪರಶುರಾಮ ದೇವರು ಅವರಿಂದ ನಿರ್ಮಿತವಾದ 4 ಗದಾತೀರ್ಥ ಪರಶ್ವತ ಧನುರ್ಬಾಣ, ಗದಾತೀರ್ಥ, ಬಾಣತೀರ್ಥ, ಪರಶು ತೀರ್ಥ, ಪರಶ್ವತ ಧನು ತೀರ್ಥ ಅದದೇ ಆಕಾರದಲ್ಲಿದೆ ಇವತ್ತದು. ತಮ್ಮ ಆಯುಧದಿಂದ ನಿರ್ಮಾಣ ಮಾಡಿದ 4 ತೀರ್ಥಗಳು, ಅದರ ಜೊತೆಯಲ್ಲಿ ವಾಸುದೇವ ತೀರ್ಥ, 5 ತೀರ್ಥಗಳಿಂದ ಕೂಡಿರ್ತಕ್ಕಂತಹ ಅದಕ್ಕೆ ಪಾಚಕ ಅಂತ ಹೆಸರು. ಯಾವಾಗಲೂ ಬೇಸಿಗೆಯಲ್ಲೂ ನೀರಿರುತ್ತೆ 4 ತೀರ್ಥಗಳಲ್ಲಿ. ಸತತಂ ಯಾವಾಗಲೂ ನೀರನ್ನು ಕೊಡೋದ್ರಿಂದ ಅದಕ್ಕೆ ಪಾಚಕ ಅಂತ ಕರೀತಾರೆ. ಅಂತಹ ಪಾಚಕ ಕ್ಷೇತ್ರವನ್ನು ನಮಗೋಸ್ಕರ ಸತ್ಯಲೋಕದಿಂದ ಇಲ್ಲಿಗೆ ಬಂದು ಅವತಾರ ಮಾಡಿದ್ದಾರೆ ಅವರು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರನ್ನ ಸಂಸ್ಥವೇ ನಾಸ್ಮಿ ಶಕ್ತ, ಅವರನ್ನ ಸ್ತೋತ್ರ ಮಾಡೋದಕ್ಕೆ ನಮಗೆ ಶಕ್ತನಲ್ಲ ಅಂತಾರೆ ಅವರು. ಇನ್ನ ಮೊದಲೆಲ್ಲ ವಾಯುದೇವರ ವೈಭವವನ್ನು ಹೇಳುತ್ತಾರೆ. ಎಂಥವರು ವಾಯುದೇವರು? ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರುಚಿನಿಕರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ಅದ್ಯುದಿತ ದಿನಕರಾಭಾಂಗದಾಭ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಕ್ರಿಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದತ್ಯಾ ಅಧ್ಯಾತ್ಮ ಜ್ಞಾನನೇತಾ ಯತಿವರಮಹಿತೋ ಭೂಮಿ ಭೂಷಾಮಣಿರ್ನೇ. ಆನಂದ ತೀರ್ಥರ ರೂಪದಲ್ಲಿ ಇರತಕ್ಕಂತಹ ಯತಿವರ ಮಹಿತ ಈ ವಾಯುದೇವರು ನಮಗೆ ಒಳ್ಳೆ ಉತ್ಕೃಷ್ಟವಾದ ಸನ್ಮತಿ ಸುಮತಿಯನ್ನ ಕೊಡಲಿ, ಭಗವದ್ ವಿಷಯಕವಾಗಿರ್ತಕ್ಕಂಥ ಬುದ್ಧಿಯನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡಬೇಕಂತ. ಸುಮತಿಂ ವಾಯುದೇವ ವಿದದ್ಯಾತ್, ಯಾವಾಗಲೂ ಭಗವಂತನನ್ನ ಚಿಂತನೆ ಮಾಡತಕ್ಕಂಥ ಬುದ್ಧಿಯನ್ನ ವಾಯುದೇವರು ನಮಗೆ ಪರಿಪಾಲಿಸಲಿ. ಎಂತ ವಾಯುದೇವರವರು? ಉದ್ಯದ್ ವಿದ್ಯುತ್ ಪ್ರಚಂಡ. ಹನುಮಂತ ದೇವರಾದಾಗ ಗದ ಹಿಡಿದಿದ್ದಾರೆ, ಭೀಮಸೇನ ದೇವರಾದಾಗ ಗದ ಹಿಡಿದಿದ್ದಾರೆ. ಮೂಲ ರೂಪದಲ್ಲೂ ಗದೆ ಇದೆ ಅವರ, ಗದಾ ಮೂಲ ರೂಪದಲ್ಲೂ ಇದೆ. ಉದ್ಯದ್ರವಿ ಪ್ರಕರ ಸನ್ನಿಭ ಅಚ್ಯುತಾಂಕೆ ಸ್ವಾಸೀನ ಮತ್ಸರಿತ್ಯ ವಚ ಪ್ರವೃತ್ತಿ ಧ್ಯಾಯೇ ಗದಾಭಯಕರಂ. ಒಂದು ಕೈಯಲ್ಲಿ ಗದೆ, ಒಂದು ಕೈಯಲ್ಲಿ ಅಭಯ. ಭಗವಂತನ ತೊಡೆಯ ಮೇಲೆ ಕೂತಿದ್ದಾರಂತೆ. ಒಂದು ತೊಡೆ ಮೇಲೆ ಲಕ್ಷ್ಮೀದೇವಿ ಕೂತಿದ್ರೆ, ಇನ್ನೊಂದು ತೊಡೆ ಮೇಲೆ ಅರ್ಥಾತ್ ಬಲ ತೊಡೆಯ ಮೇಲೆ ವಾಯುದೇವರು ಕೂತಿದ್ದಾರೆ. ಈರಾಂಕ ಸಾರಭೂತ ಅಂತಾನೆ ಕರೀತಾರೆ ಅವರು. ಈರಾಂಕ, ಈರ ಅಂದ್ರೆ ವಾಯುದೇವರು ಅವರ ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಾರೆ ಅವರು. ಆವಾಗ ಒಂದು ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಒಂದು ಕೈಯಲ್ಲಿ ಅಭಯ ಹಸ್ತವನ್ನ ಹಿಡ್ಕೊಂಡಿದ್ದಾರಂತೆ. ಅದು ವಾಯುದೇವರ ರೂಪ, ಮೂಲ ರೂಪದಲ್ಲಿ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ. ಅಚ್ಯುತಾಂಕೆ ಸ್ವಾಸೀನಂ, ನಾರಾಯಣ ದೇವರ ತೊಡೆ ಮೇಲೆ ಕುಳಿತಿರ್ತಕ್ಕಂತಹ, ಯಾವಾಗಲೂ ತಮ್ಮ ಗದೆಯನ್ನು ಧಾರಣೆ ಮಾಡಿರ್ತಕ್ಕಂತಹ ವಾಯುದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಅದು ವರ್ಣನೆ ಇದೆ. ಎಂಥದ್ದು ಗದೆ ಅದು? ಉದ್ಯದ್ ವಿದ್ಯುತ್ ಪ್ರಚಂಡ. ಆಗತಾನೆ ಚೆನ್ನಾಗಿ ಉದಯಿಸಿರ್ತಕ್ಕಂತಹ ಪ್ರಚಂಡ ಮುದ್ಯದ್ ವಿದ್ಯುತ್, ಚೆನ್ನಾಗಿ ಉದಯಿಸಿರ್ತಕ್ಕಂಥ ಸೂರ್ಯನಂತೆ ಇರತಕ್ಕಂತಹ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶೋ.
ಆ ಭೀಮಸೇನ ದೇವರು ಹೆಂಗಿದ್ದಾರೆ ಅವರು? ಆ ಭುಜಗಳಲ್ಲಿ ಏನು ಗದೆಯನ್ನ ಹಿಡ್ಕೊಂಡಿದಾರಲ್ಲ, ಅದು ತೋಳುಗಳು, ಆ ತೋಳಕ್ಕೆ ಹಾಕೊಳ್ತಕ್ಕಂಥ ಆಭರಣಕ್ಕೆ ಅಂಗದ ಅಂತ ಕರೀತಾರೆ. ತೋಳು ಬಳೆಯದು ಇಲ್ಲಿ ಹಾಕೊಂಡಿರ್ತಾರೆ. ಆ ಬಂಗಾರದ ತೋಳು ಬಳೆಯನ್ನು ಹಾಕೊಂಡಿಯಾರಂತೆ, ಅದಕ್ಕೆ ಅಂಗದ ಅಂತ ಕರೀತಾರೆ. ಅಂಗದಾಢ್ಯ ಪ್ರಕಾಂಡಿ, ಒಳ್ಳೆ ಕಾಂತಿಯಿಂದ ಕೂಡಿರ್ತಕ್ಕಂತಹ, ಅದು ಏನು ಚೆನ್ನಾಗಿ ಅಭ್ಯುದಿತ ದಿನಕರ ಭಾಂಗದಾಢ್ಯ ಪ್ರಕಾಂಡೆ. ದಿನಕರ ಅಂದ್ರೆ ಸೂರ್ಯ, ಅಭ್ಯುದಿತ ಸೂರ್ಯ ಚೆನ್ನಾಗಿ ಉದಯಿಸಿಬಿಟ್ಟಾಗ ಎಷ್ಟು ಪ್ರಕಾಶದಿಂದ ಕೂಡಿರ್ತಾನೋ ಅಷ್ಟು ಪ್ರಕಾಶದಿಂದ ಕೂಡಿರುವ ಅಂಗದವನ್ನ ಧಾರಣೆ ಮಾಡಿದಾರಂತೆ ತಮ್ಮ ಭುಜದಲ್ಲಿ. ಅಂತಹ ಭುಜದಿಂದ ಒಳ್ಳೆ ಉತ್ಕೃಷ್ಟವಾದ ಮಿಂಚಿನಂತೆ ಹೊಳಿತಕ್ಕಂತಹ ನೋಡಿ, ವಿದ್ಯುತ್ ಪ್ರಚಂಡ ನಿಜ ರುಚಿ ನಿಖರವು ವ್ಯಾಪ್ತ ಲೋಕಾವಕಾಶ. ಆ ಭೀಮಸೇನ ದೇವರ ಕೈಯಲ್ಲಿರ್ತಕ್ಕಂಥ ಗದೆ ಹೆಂಗಿದೆ, ವಾಯುದೇವರ ಕೈಯಲ್ಲಿರ್ತಕ್ಕಂಥ ಗದೆ ಹೆಂಗಿದೆ ಅಂದ್ರೆ ಒಳ್ಳೆ ಬಾಹುಗಳು ಅವರದು. ಆ ತೋಳು ಬಂದಿಯಿಂದ ಕೂಡಿರ್ತಕ್ಕಂಥ ಬಾಹುಗಳಿಂದ ಉದ್ಯತ್ತು ಎದ್ದಿರ್ತಕ್ಕಂತಹ ಶ್ರೇಷ್ಠವಾಗಿ ಹೊಳಿತಾ ಇರತಕ್ಕಂತಹ ಶ್ರೇಷ್ಠ ತೋಳುಗಳಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ಆ ಏನು ಹೊಳಿತಕ್ಕಂತಹ ಮಿಂಚಿನಂತೆ ಹೊಳಿತಾ ಇರುತ್ತೆ. ವಿದ್ಯುತ್, ವಿದ್ಯುತ್ ಅಂದ್ರೆ ಮಿಂಚು ಸಂಸ್ಕೃತದಲ್ಲಿ. ವಿದ್ಯುತ್ ಪ್ರಚಂಡ, ಭಯಂಕರ ಗದೆಯದು. ಇಂತಹ ಗದೆಯನ್ನ ತಮ್ಮ ತೋಳುಗಳಲ್ಲಿ ಧಾರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ನಿಜ ರುಚಿ ನಿಖರವು ವ್ಯಾಪ್ತ ಲೋಕಾವಕಾಶ, ತಮ್ಮ ಕಾಂತಿಯಿಂದ ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ ವಾಯುದೇವರು. ಒಂದೇ ಕಡೆ ಅವರು ಅನುಸ್ವರೂಪರಾಗಿದ್ದರೂ ಕೂಡ ಜೀವರು ಎಲ್ಲ ತಮ್ಮ ಕಾಂತಿಯಿಂದ ವ್ಯಾಪ್ತರಾಗಿರ್ತಕ್ಕಂಥವರು. ಭುಜೇ ಬಿಭ್ರತ್ ಭೀಮ, ಭೀಮಸೇನ ವಿಶೇಷವಾಗಿ ಭೀಮಸೇನ ದೇವರಾಗಿದ್ದಾಗ ಅದೇ ಗದೆಯನ್ನು ತಗೊಂಡಿದ್ದಾರೆ ಅವರು. ಗದಾದ ಪಾಣಿಗಳಾಗಿರ್ತಕ್ಕಂತಹ ಗದಾಪಾಣಿ ಮೃಕೋದರ, ಅಧ್ಯಾತ್ಮ ಜ್ಞಾನ ನೇತ. ಅಧ್ಯಾತ್ಮ ಅಂತ ಭಗವಂತನಿಗೆ ಹೆಸರು. ನಮಗೆ ಸರಿಯಾಗಿ ಭಗವಂತನ ಜ್ಞಾನ ಬರಬೇಕು ಅಂದ್ರೆ ವಾಯುದೇವರ ಅನುಗ್ರಹ ಆಗಬೇಕು. ಪ್ರತಿಯೊಬ್ಬರಿಗೂ, ನಮಗಲ್ಲ, ಗಂಧರ್ವರಿಗೆ, ಋಷಿಗಳಿಗೆ, ಪಿತೃಗಳಿಗೆ, ದೇವತೆಗಳಿಗೆ ಭಗವಂತನ ಯಥಾರ್ಥ ಜ್ಞಾನ ಬರಬೇಕು ಅಂದ್ರೆ ವಾಯುದೇವರ ಅನುಗ್ರಹ ಆಗಬೇಕು. ಅಧ್ಯಾತ್ಮ ಜ್ಞಾನ ನೇತ. ನೇತ ಅಂದ್ರೆ ಸಂಸ್ಕೃತದಲ್ಲಿ ತಂದ್ಕೊಡೋದು ಅಂತ. ನೀ ನಯೆ ಅಂತ ಧಾತು ಸಂಸ್ಕೃತದಲ್ಲಿ. ಒಳ್ಳೆ ಭಗವದ್ವಿಷಯಕವಾಗಿರತಕ್ಕಂಥ ಜ್ಞಾನವನ್ನು ತಂದ್ಕೊಡ್ತಾರಂತೆ. ಯತಿವರ ಮಹಿತ, ದೊಡ್ಡ ದೊಡ್ಡ ಯತಿಗಳಿಂದ ಪೂಜಿತರಾಗಿರ್ತಕ್ಕಂಥವರು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ಅಕ್ಷೋಭ್ಯ ಜಯತೀರ್ಥ, ಟೀಕಾಕೃತ್ಪಾದ, ವಾದರಾಜ, ವ್ಯಾಸರಾಜ, ರಘುತ್ತಮ, ರಾಘವೇಂದ್ರಾದಿ ದೊಡ್ಡ ದೊಡ್ಡ ಯತಿಗಳಿಂದ, ದಾಸರುಗಳಿಂದ ಮಹಿತ ಪೂಜಿತರಾಗಿರ್ತಕ್ಕಂಥವರು ವಾಯುದೇವರು. ಸಾಮಾನ್ಯ ಅಲ್ಲ. ಯತಿವರ ಅತ್ಯಂತ ಪ್ರಯತ್ನಶೀಲರಾಗಿರ್ತಕ್ಕಂತಹ, ಅತಿ ಶ್ರೇಷ್ಠರಿಂದ ಪೂಜಿತರಾಗಿರ್ತಕ್ಕಂತಹ ಭೂಮಿ ಭೂಷಾಮಣಿ, ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಭೂಮಿಗೆ ಅಲಂಕಾರಪ್ರಾಯರಾಗಿರ್ತಕ್ಕಂತಹ ಇಂತಹ ವಾಯುದೇವರು ನಮಗೆ ಸುಮತಿಂ ವಿದರ್ಯ, ಒಳ್ಳೆ ಬುದ್ಧಿಯನ್ನ ಕೊಡಲಿ. ನೋಡ್ರಿ, ಯಾರು ವಾಯುದೇವರ ಸೇವೆಯನ್ನ ಮಾಡ್ತಾರೆ ಇವರಿಗೆ ಬುದ್ಧಿ ಜಾಸ್ತಿ. ಲೌಕಿಕ ವಿಷಯದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ. ಯಾರು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಒಳ್ಳೆ ಬುದ್ಧಿ ಬರಬೇಕು, ಹರಿತವಾಗಿರ್ತಕ್ಕಂಥ ಶಾರ್ಪ್ ಬುದ್ಧಿ ಬರಬೇಕು, ಮೆಮೊರಿ ಪವರ್ ಬರಬೇಕು, ಗ್ರಾಸ್ಪಿಂಗ್ ಪವರ್ ಬರಬೇಕು, ಆ ಬುದ್ಧಿ ಉಳ್ಕೋಬೇಕು, ವಾಕ್ಪಟುತ್ವ ಬರಬೇಕು. ಇದೆಲ್ಲ ವಾಯುದೇವರ ಅನುಗ್ರಹದಿಂದ ಬರುತ್ತೆ. ಅದರಲ್ಲೂ ಭಗವದ್ ವಿಷಯಕವಾಗಿರ್ತಕ್ಕಂತಹ ಬುದ್ಧಿ ವಾಯುದೇವರ ಅನುಗ್ರಹದಿಂದ ಬರ್ತದೆ. ಕೇಳ್ಕೋಬೇಕಂತೆ ಅವರನ್ನ. ಸುಮತಿಂಗದ್ಯ, ಒಳ್ಳೆ ಬುದ್ಧಿಯನ್ನ ಕರುಣಿಸ್ರಿ ವಾಯುದೇವರೇ. ನೀವು ಹೆಂಗೆ ಭಗವದ್ ವಿಷಯಕವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರು, ಯಾವಾಗಲೂ ಭಗವಂತನನ್ನ ಚಿಂತನೆ ಮಾಡ್ತಾ ಇರ್ತಕ್ಕಂಥವ್ರು, ಯಾವಾಗಲೂ ವಾಯುದೇವರ ಮನಸ್ಸು ಮಾತರಿಶ್ವಾಮಥಾಯತಿ. ಅವರಿಗೆ ಮಾತರಿಶ್ವ ಅಂತ ಕರೀತಾರೆ. ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇದು 7. ಸಪ್ತ ಶಿವಾಸು ಮಾತೃಷು,
7 ಶಿವಾಸು ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ ಸಪ್ತ 7 ಮಾತೃ ಇಡೀ ಶಾಸ್ತ್ರಕ್ಕೆ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು ಅಂದ್ರೆ 4 ವೇದಗಳು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ. ಇದರಲ್ಲೇ ಯಾವಾಗಲೂ ವಿಹಾರ ಮಾಡ್ತಾ ಇರ್ತಾರಂತೆ. ಶ್ವಯತೆ ಮಾತರಿ ಶ್ವಯತೆ ಇತಿ ಮಾತರಿಶ್ವ. ತಾಯಿಯ ಸ್ಥಾನದಲ್ಲಿರುವ ಈ 7 ಶಾಸ್ತ್ರಗಳಲ್ಲಿ ಯಾವಾಗಲೂ ವಿಹಾರ ಮಾಡ್ತಾ ಇರ್ತಾರಂತೆ. ಅದನ್ನೇ ಚಿಂತನೆ ಮಾಡ್ತಾ ಇರ್ತಾರಂತೆ ವಾಯುದೇವರು. ಅದಕ್ಕೆ ಅವರು ಮಾತರಿಶ್ವ ಮಾತರಿಶ್ವ ಅಂತ ಕರೀತಾರೆ. ಅವರು ಸೇವೆಯನ್ನು ಮಾಡಿದ್ರೆ ನಮಗೂ ಅಷ್ಟೇ ಅನುಗ್ರಹ ಮಾಡ್ತಾರಂತೆ. ವಾಯುದೇವರ ಸೇವೆಯನ್ನ ಮಾಡಿಬಿಟ್ಟರೆ ವಾಯುದೇವರು ಅಷ್ಟು ಅಂದ್ರೆ ಸಾಕು, ಪರಮಾತ್ಮ ಅಷ್ಟು ಅಂದ್ಬಿಡ್ತಾರಂತೆ. ಮುಂದೆ ಯೋಚನೆ ಮಾಡಲ್ಲ ಭಗವಂತ. ವಾಯುದೇವರು ಹೇಳಿದಾರ, ಸರಿ ಕೊಟ್ಟು ಬಿಡ್ತಾನಂತೆ ಭಗವಂತ. ಮಾತರೀಶ್ವನಿ ಪ್ರೀತನಾಗೆ ಅಜ ತಾತನು ಸುಲಭದಿ ಒಲಿಯುವನು, ಕೋಟಿಯ ರೂಪದಿ ಭೂತಳದಲ್ಲಿ ಬಲು ಖ್ಯಾತಿ ಪಡೆದ ರಾಮದೂತರ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ. ವೇದೋಕ್ತ ಹೆಸರು ಅದು ಮಾತರಿಶ್ವ ಅನ್ನೋದು. ವೇದದಲ್ಲಿ ಬಂದಿದೆ. ಮಾತರಿಶ್ವ ಮಥಾಯತಿ ಪ್ರಯತ್ನಿತೋ ಪರಮಾಮೀಯತೆ ಪರ್ಯಾಪೃಕ್ಷದೋ ವೀರದೋ ದಂಸೂರೋಹತಿ. ಆ ಹಲ್ಲಲ್ಲಿ ಕಚ್ಚತ್ತಲ್ಲ ಹುಲ್ಲನ್ನ ಎತ್ತುಗಳು ಹಂಗೆ ಪರಮತಗಳನ್ನ ದುಷ್ಟ ಶಾಸ್ತ್ರಗಳನ್ನ ಕಚ್ಚಿ ಬಿಡ್ತಾರಂತೆ. ಅವರು ಕಟ್ಟಲೆ ಮಾಡಿಬಿಡ್ತಾರಂತೆ. ಅವರು ದಂಸು ಹಲ್ಲುಗಳು ಅಂತ ಅದಕ್ಕೆ ದಂಸು ರೋಹತಿ. ಅಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದು ವಾಯುದೇವರು. ಆದ್ದರಿಂದ ಅಂತಹ ಮಾತರಿಶ್ವರಾಗಿರ್ತಕ್ಕಂತಹ ಒಳ್ಳೆ ವಾಯುದೇವರು ಅವರು ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಿರ್ತಾರೆ. ನಮಗೂ ಕೂಡ ಸುಮತಿಂ ವಿದತ್ಯ, ಒಳ್ಳೆ ಬುದ್ಧಿಯನ್ನು ಕೊಡಲಿ ನಮಗೆ. ಎಂಥ ವೈಭವ ವಾಯುದೇವರು ಭಗವಂತನ ತೊಡೆ ಮೇಲೆ ಕೂತಿದ್ದಾರೆ, ಇನ್ಯಾರಿಗೂ ಇಲ್ಲ. ಈ ಭಾಗ್ಯ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ವಾಯುದೇವರಿಗೆ ಮಾತ್ರ. ಭಗವಂತನ ತೊಡೆ ಮೇಲೆ ಕೂತ್ಕೊಂಡಿದ್ದಾರೆ ಅವರು. ಇನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಬೇಕಷ್ಟೇ ಬೇರೆ ದೇವತೆಗಳು. ಏನು ವೈಭವ ನೋಡಿ ವಾಯುದೇವರು. ಸ್ವಾಮಿ ತೊಡೆ ಮೇಲೆ ಕೂತ್ಕೊಂಡಿಯಾನಂತೆ. ಇಂತಹ ಪರಮಾತ್ಮನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಅಂತಹ ವಾಯುದೇವರ ಸುಮತಿಂ. ಇಂತಹ ವಾಯುದೇವರು ನನಗೆ, ಅಥವಾ ಭೀಮಸೇನ ದೇವರು ನನಗೆ ಒಳ್ಳೆ ಸುಮತಿಂ ವಿದತ್ಯ, ಜ್ಞಾನವನ್ನ ಕೊಡಲಿ. ಆ ಭೀಮಸೇನ ದೇವರ ಗದ ಎಂತಾದರೆ ದುಷ್ಟರನ್ನು ಚೆಂಡಾಡಿರ್ತಕ್ಕಂಥ ಗದ. ಅದರಲ್ಲೂ ಆ ಗದೆಯನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದು ಭೀಮಸೇನ ದೇವರ ಅವತಾರದಲ್ಲಿ. ಗದಾಪಾಣಿ ಮೃಗೋದರ. ಕೇವಲ ಗದಾದಿಂದ ಎಷ್ಟು ಆನೆಗಳನ್ನು ಸಂಹಾರ ಮಾಡಿದ್ದಾರೆ. ಕರಿಗಳಿನ ತೆರಿವ ನರರಿ ವೀರರಿಗೆ ನರಸುರರು ಸರಿಯೇ. ಶ್ರೀಪಾದರಾಜರು ಹೇಳುತ್ತಾರೆ, ಒಂದು ದೊಡ್ಡ ಗಜ ಸೈನ್ಯ, ಒಂದು ದುರ್ಯೋಧನ. ಮಹಾಭಾರತದ ದ್ರೋಣ ಪರ್ವದಲ್ಲಿ ಕಥೆ ಇದೆ. ಸಾವಿರಾರು ಆನೆಗಳು, ದೊಡ್ಡ ದೊಡ್ಡ ಆನೆಗಳು, ಅದು ಗಜ ಸೈನ್ಯ ಅಂತಾನೆ ಒಂದು ಸೈನ್ಯ ಇಟ್ಟಿದ್ದ. ಅದನ್ನು ಭೀಮಸೇನ ದೇವರ ಮೇಲೆ ಬಿಟ್ಬಿಟ್ಟ ದುರ್ಯೋಧನ ಯುದ್ಧದ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲೇ ತಮ್ಮ ಗದೆಯಿಂದ ಆನೆಗಳನ್ನೆಲ್ಲ ಸಂಹಾರ ಮಾಡಿ, ಒಂದು ಆನೆಯಿಂದ ಇನ್ನೊಂದು ಆನೆ ಹೊಡೆಯೋರಂತ್ರಿ ಅವರು. ಆನೆಗಳು ಹೊಡೆಯೋರಂತೆ. ಲೆಕ್ಕ ಹಾಕೊಳ್ಳಿ. ಕರಿಗಳಿನ ತರಿವ. ಕರಿ ಇದ್ರೆ ಆನೆ, ಹರಿ ಇದ್ರೆ ಕುದುರೆ. ಒಂದು ಆನೆ ತಗೊಂಡು ಇನ್ನೊಂದು ಆನೆ ಹೊಡೆಯೋರಂತೆ ಅವರು. ಹಿಂಗೆ 2 ಆನೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಅನ್ನೋರಂತೆ ಭೀಮಸೇನ ದೇವರು. ಅವ್ರ ವೈಭವ ಎಷ್ಟಿದೆ ನೋಡಿ. ಅದಕ್ಕೆ ಶ್ರೀಪಾದರಾಜರು ಬರೆದಿರೋದು. ಈ ಒಂದು ಅಷ್ಟು ಗಜ ಸೈನ್ಯವನ್ನ ಪೂರ್ತಿ ನಾಶ ಮಾಡಿರ್ತಕ್ಕಂಥ ಮಹಾನುಭಾವರು ಅವರು. ಏನು ವೈಭವ ಭೀಮಸೇನ ದೇವರು. ಆ ಗದೆ ತೊಡೆ ಮುರಿದು, ದುರ್ಯೋಧನನ ತೊಡೆ ಮುರಿದಿರ್ತಕ್ಕಂತಹ ಗದೆಯರು. ಆ ಗದೆಯಿಂದ ಎಷ್ಟು ಕೆಲಸವನ್ನ ಮಾಡಿದ್ದಾರೆ. ಅಂತಹ ಭೀಮಸೇನ ದೇವರ ಗದಾ ಪಾಣಿಯಾಗಿರ್ತಕ್ಕಂತಹ ವೃಕೋದರ ನಮ್ಮನ್ನು ಉದ್ಧಾರ ಮಾಡಿ. ಯಾರೇನು ಬೇಕಲ್ಲ ಅನ್ನಿ, ಭೀಮಸೇನ ದೇವರ ಅನುಗ್ರಹ ಇರಬೇಕು ನಮಗೆ.
ಯಾರೋ ಏನೋ ಅವರನ್ನ ಅಂತಾರೆ, ಅವರು ಬರೀ ತಿಂತಾರೆ, ಅವರು ಬರೀ ವೃಕೋದರ ತೋಳದಂತೆ ಹೊಟ್ಟೆ ಅವರು ಬರೀ ಹೊಡಿತಾರೆ, ಅವರು ಅವರ ಜ್ಞಾನ ಇಲ್ಲ. ವೃಕೋದರ ಅದು ಅಗ್ನಿ, ಅದು ವೃಕ ಅಂತ. ಅವರ ಉದರದಲ್ಲಿ ವೃಕ ಅಂತ ಅಗ್ನಿ ಇದೆ, ಅದಕ್ಕೆ ಅವರಿಗೆ ವೃಕೋದರ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವೃಕ ಅಂದ್ರೆ ತೋಳ ಅಂತ ಹೆಸರು, ವೃಕ ಅಂದ್ರೆ ಒಂದು ಅಗ್ನಿನೂ ಹೆಸರು. ಬಂಡಿ ಅನ್ನವನ್ನುಂಡಿತು ಕೂಸು. ಒಂದು ಬಂಡಿ ಅನ್ನ ತಿಂದ್ರು ನಿಮ್ ಗುರುಗಳು ಏನದು ದೊಡ್ಡ ವಿಷಯ ಅಂತ ಕೇಳಿದ್ರು. ಹೌದು, ಅದು ದೊಡ್ಡ ವಿಷಯನೇ. ಉಂಡಿದ್ದು ದೊಡ್ಡ ವಿಷಯ ಅಲ್ಲ, ಜೀರ್ಣಿಸ್ಕೊಂಡಿದ್ದು ದೊಡ್ಡ ವಿಷಯ. ನೀನೊಂದು 4 ಲಾಡು ತಿನ್ನು, ನೀನು ಹಣೆ ಬರ ಗೊತ್ತಾಗುತ್ತೆ, ಪುರಾಣಕ್ಕೆ ಬರಲ್ಲ. ನೀನು ಒಂದು 5-6 ತಿನ್ಬಿಡು, ಒಟ್ಟಿಗೆ ಮಾವಿನ ಹಣ್ಣು ತಿನ್ಬಿಡು, 1 ಡಜನ್, ಒಂದು ವಾರ ಪುರಾಣಕ್ಕೆ ಬರಲ್ಲ. ಈಗ ಅಷ್ಟು ಜೀರ್ಣಿಸ್ಕೊಳಕ್ಕೆ ಶಕ್ತಿ ಇಲ್ಲ. ಬಂಡಿ ಅನ್ನವನ್ನುಂಡಿದ್ದಲ್ಲ, ಭುಕ್ತಂಚ ಜೀರ್ಣಂ ಪರಿಪಂಕ್ತಿ ದತ್ತಂ. ಬರೀ ಅನ್ನ ತಿಂದು ಜೀರ್ಣಿಸ್ಕೊಂಡಿಲ್ಲ, ವಿಷ ತಿಂದು ಜೀರ್ಣಿಸ್ಕೊಂಡಿದ್ದಾರೆ. ಜೀರ್ಣಿಸ್ಕೊಂಡಿದ್ದಕ್ಕೆ ಕಾರಣ ಅದು ವೃಕ ನಾಮಕ ಅಗ್ನಿ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಜ್ವಲ್ಯಮಾನಂ ಮಮ ಜಾತ ವೇದಸಂ. ಅವರೇ ಹೇಳ್ತಾರೆ ತಮ್ಮ ಗುರುಗಳಿಗೆ, ಹೆಂಗಿದನ್ನೆಲ್ಲ ಜೀರ್ಣ ಮಾಡ್ಕೋತೀಯ ಶಿಷ್ಯನಿಗೆ ಮಧ್ವ, ಹೇ ಅಪೂರ್ಣವಾದ ಅಂತ ಕೇಳಿದಾಗ ಅವರೇ ಹೇಳಿದರು, ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ. ಗುರುಗಳೇ, ನನ್ನ ಉದರದಲ್ಲಿ ಒಂದು ಹೆಬ್ಬೆರಳು, ನನ್ನ ಹೆಬ್ಬೆರಳು ಗಾತ್ರದ ಒಂದು ಅಗ್ನಿ ಇದೆ. ಜಜ್ವಲ್ಯಮಾನ, ಯಾವಾಗಲೂ ಉರಿತಾ ಇರುತ್ತೆ ಅದು. ಇಡೀ ಜಗತ್ತನ್ನು ಸುಡ್ತಕ್ಕಂಥ ಸಾಮರ್ಥ್ಯ ಇದೆ ಅದಕ್ಕೆ. ಇದು ಯಾವುದೋ ಒಂದು 200 ಬಾಳೆಹಣ್ಣನ್ನ ಜೀರ್ಣ ಮಾಡೋದೇನು ದೊಡ್ಡ ವಿಷಯ ಅಂತ. ಹಿಂಗೆ ಹಾಕ್ತಾ ಇದ್ರೆ ಭಸ್ಮ ಆಗ್ತಾ ಇರುತ್ತಂತ. ಅಷ್ಟು ದೊಡ್ಡ ಉರುಕ ಅನ್ನೋ ಅಗ್ನಿ ಅವರ ದೇಹದಲ್ಲಿ. ಅದಕ್ಕೆ ನೋಡಿ, ಬೆಂಕಿಗೆ ನೀವು ಏನ್ ಹಾಕ್ಲಿ ಎಲ್ಲ ಸುಡ್ತಾ ಇರುತ್ತೆ. ಬೆಂಕಿ ಅದರ ಪಾಡದಲ್ಲಿ ಇರುತ್ತೆ. ಹೋಮ ಮಾಡುವಾಗ ಗೊತ್ತಾ ಎಷ್ಟು ಕಟ್ಟಿಗೆ ಆಗ್ತಾ ಇರ್ತೀವಿ, ಎಲ್ಲ ಸುಡ್ತಾ ಇರ್ತವೆ. ಇದೆಲ್ಲ ವಾಯುದೇವರ, ಭೀಮಸೇನ ದೇವರ ಮಹಿಮೆ ಅದು. ಕುಂತಿ ಜಠರ ಅಂಬೋನಿಧಿ ಚಂದ್ರಮನೆ ರಾಜಾಗ್ರೇಸರನೆ ಕಂತು ಜನಕ ನಿಚ್ಛಾನುಸಾರವಾಗಿ ಭುವಿಯೊಳಗೆ ಚೆನ್ನಾಗಿ ನಿಂತು ದುಷ್ಟ ದುರ್ಯೋಧನಾದಿಗಳನ್ನು ಸಂಹರಿಸಿದೆ ನೀನು. ಭ್ರಾಂತ ಮನುಜರಿವರೇನು ಬಲ್ಲರಯ್ಯ, ಕರುಣದಿ ಪಿಡಿಕಯ್ಯ, ಭಾರತೀಶ ಮದ್ಭಾರ ನಿನ್ನದಯ್ಯ. ದಾಸರಾಜ ವರ್ಣನೆ ಮಾಡ್ತಾರೆ, ಭ್ರಾಂತ ಮನುಜರಿವರೇನು ಬಲ್ಲರಯ್ಯ. ನಿಮ್ಮ ಮಹಿಮೆ ಇವ್ರಿಗೇನು ಗೊತ್ತು ಸ್ವಾಮಿ? ಭ್ರಾಂತ ಜನರಿಗೆ ಏನೇನೋ ಬೈತಾರೆ ನಿಮ್ಮನ್ನ, ಅವ್ರು ಏನ್ ಬೇಕಾದ ಬೈಕೊಳ್ಳಿ. ಕರುಣದಿ ಪಿಡಿಕಯ್ಯ, ಭಾರತೀಶ ಮದ್ಭಾರ ನಿನ್ನದಯ್ಯ ಅಂತಾರೆ ದಾಸರಾಜ. ಆ ಗುರುಕುಲದಲ್ಲಿ ಉತ್ಪನ್ನರಾಗಿ ಕುರುಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂತಹ ವೈಭವ, ಅದನ್ನು ವರ್ಣನೆ ಮಾಡ್ತಾರೆ. ಆ ಗದಾಪಾಣಿ ಆಗಿರ್ತಕ್ಕಂತಹ ಭೀಮಸೇನ ದೇವರ ವೈಭವವನ್ನ ಬಿಭ್ರದ್ಭೀಮಃ. ಯದ್ಯಪಿ ವಾಯುದೇವರ ಕೈಯಲ್ಲೂ ಗದೆ ಇದೆ, ಭೀಮಸೇನ ದೇವರಾಗಿದ್ದಾಗ ಆ ಗದೆಯನ್ನ ಚೆನ್ನಾಗಿ ಉಪಯೋಗಿಸಿಕೊಂಡ್ರು ಅವತಾರ ಭೂತಲ್ಲಿ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಭೂಮಿ ಭೂಷಾಮಣಿರ್ಮೆ ಅಂತಾರೆ. ಏನೋ ಅಲಂಕಾರ ಮಾಡ್ಕೊತಾ ಇರಲಿಲ್ಲಂತೆ. ವಾಯುಸ್ತುತಿ ತುಂಬಾ ದೊಡ್ಡ ಅರ್ಥದಿಂದ ಕೂಡಿರೋದು. ಅಲ್ಲಿ ಅವರು ಪ್ರಯೋಗ ಮಾಡಿರೋ ಒಂದೊಂದು ವಿಶೇಷಣಗಳು ಎಷ್ಟು ದಿನ ಹೇಳಿದ್ರು ಮುಗಿಯಲ್ಲ, ಅಷ್ಟು ದೊಡ್ಡ ವಿಶೇಷಣಗಳು. ಭೂಮಿ ಭೂಷಾಮಣಿ, ಇಡೀ ಜಗತ್ತಿಗೆ ಅಲಂಕಾರ ಪ್ರಾಯರಾಗಿರ್ತಕ್ಕಂಥವರು. 3 ಅವತಾರದಲ್ಲಿ ಹನುಮಂತ ದೇವರಾಗಿದ್ದಾಗ, ಭೀಮಸೇನ ದೇವರಾಗಿದ್ದಾಗ ಮತ್ತು ಶ್ರೀಮದಾಚಾರ್ಯರಾದಾಗ ಭೂಮಿ ಭೂಷಾಮಣಿ. ಸನ್ಯಾಸಿಗಳಾದಂತೂ ಏನೇನೋ ಅಲಂಕಾರ ಇರೋದಿಲ್ಲ. ಭೀಮಸೇನ ದೇವರಾಗಿದ್ದಾಗಲಾದರೂ ಕಿರೀಟ ಧಾರಣೆ ಮಾಡಿದ್ರು, ಒಳ್ಳೆ ಬಂಗಾರದ ಕಂಕಣ ಹಾಕೊಂಡಿದ್ರು, ಒಳ್ಳೊಳ್ಳೆ ಖಡ್ಗಗಳು ಹಾಕೊಂಡಿದ್ರು. ಅವರು ಬ್ರಾಹ್ಮಣ ಬಂದು ನಾಳೆ ಯಜ್ಞ ಮಾಡ್ತೀನಿ ಅಂತ ಹೇಳಿದ್ದೀನಿ, ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ರೆ ತಕ್ಷಣ ಬಂಗಾರದ ಖಡ್ಗ ತೆಕ್ಕೊಟ್ಬಿಟ್ರು ಭೀಮಸೇನ ದೇವರು. ಧರ್ಮರಾಜನ ಹತ್ರ ಹೋಗಿದ್ದು, ಧರ್ಮರಾಜ ನಾಳೆ ಯಜ್ಞ ಮಾಡ್ತಾ ಇದ್ದೀನಿ, ನನಗೇನಾದ್ರೂ ಸಹಾಯ ಮಾಡಿ, ತುಂಬಾ ರಾತ್ರಿ ಆಗುತ್ತಿದೆ, ನಾಳೆ ಬೆಳಗ್ಗೆ ಬಾ. ಆ ಬ್ರಾಹ್ಮಣ ಭೀಮಸೇನ ದೇವರ ಹತ್ರ ಹೋದ. ನಮ್ಮ ಅಣ್ಣನ ಹತ್ರ ಹೋಗಿಲ್ವಾ ಅಂದ್ರೆ, ಹೌದು ನಾಳೆ ಬಾ ಅಂತ ಹೇಳಿದ್ರು. ಭೀಮಸೇನ ದೇವರು ತಕ್ಷಣ ತಮ್ಮ ಬಂಗಾರದ ಕಡೆಗ ತೆಕ್ಕೊಟ್ಬಿಟ್ರು. ಆಮೇಲೆ ಅವರು ನಗಾರಿ ಇಟ್ಕೊಂಡು ಬಡ 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 ಅಂತ ಭಾಷೆಗೆ ಶುರು ಮಾಡಿದ್ರು. ಅವರು ಆಶ್ಚರ್ಯ ಅದೇನಿ, ಅದು ತುಂಬಾ ಆಶ್ಚರ್ಯ ಆದಾಗ ಮಾತ್ರ ನಗಾರಿ ಬಾರಿಸ್ಬೇಕಂತ. ಅದು ಏನು ಭೀಮಸೇನ ದೇವರು ನಗಾರಿ ಹೊಡೆದ್ರೆ ಹೆಂಗಿರ್ಬೇಕು ಲೆಕ್ಕ ಹಾಕೊಳ್ಳಿ.
ಕೆಲವರು ಮಠದಲ್ಲಿ ಜಾಂಕೆ ಹೊಡಿತಾರೆ, ಅದು ತೂತಾಗೋಂಗೆ. ಇನ್ ಭೀಮಸೇನ್ ದೇವರು ನಗಾರಿ ಹೊಡೆದ್ರೆ ಹೆಂಗಿರ್ಬೇಕು, ಅದು ಎಲ್ಲರಿಗೂ ಆಶ್ಚರ್ಯ, ಏನ್ ಭೀಮ ಇಷ್ಟು ಜೋರಾಗಿ ನಗಾರಿ ಹೊಡಿತಾ ಇದ್ದಾರೆ ಅಂತ. ಧರ್ಮರಾಜ ಕೇಳಿದಂತೆ, ಏನಪ್ಪಾ ಭೀಮ ಆಶ್ಚರ್ಯ ಅಂದ್ರೆ, ಧರ್ಮರಾಜ ನೀನ್ ನಾಳೆ ತನಕ ಬದುಕಿರ್ತೀನಿ ಅಂತ ಇಟ್ಕೊಂಡಿದ್ದಲ್ಲ, ಅದೇ ದೊಡ್ಡ ಆಶ್ಚರ್ಯ ಅಂತ. ಆ ಬ್ರಾಹ್ಮಣನ ನಾಳೆ ಬಾ ಕೊಡ್ತೀನಿ ಇದೆಯಲ್ಲ, ನಿಂಗೆ ಅಟ್ಲೀಸ್ಟ್ ನಾಳೆ ತನಕ ಬದುಕಿರ್ತೀನಿ ಅಂತ ಇದೆಯಲ್ಲ ಹೋಪು, ಅದಕ್ಕಿಂತ ಆಶ್ಚರ್ಯ ಇನ್ನೇನು ಅಂದ್ರಂತೆ. ಅಂತಹ ಬಂಗಾರದ ಒಡವೆಗಳನ್ನು ಹಾಕೊಂಡಿರ್ತಕ್ಕಂಥ ಕೈಯವರು ರಾಜದೇವರು, ಭೀಮಸೇನ್ ದೇವರು ಯುವರಾಜರು ಅವರು. ಆದರೆ ಶ್ರೀಮದಾಚಾರ್ಯರಾಗಿದ್ದಾಗ ಏನಿಲ್ಲ, ಸನ್ಯಾಸಿಗಳಿಗೆ ಏನೇನೂ ಒಡವೆ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಅವರು ಸಹಜ ಸ್ವಭಾವವಾಗಿ ಸುಂದರವಾಗಿದ್ದಂತೆ. ಸುಸ್ಮಿತೆಂದು ಮರವಿಂದ ಲೋಚನ ಸ್ವರ್ಣವರ್ಣಮತಿ ಭದ್ರಭಾಷಣಂ ವೀತಭೂಷಮಪಿ ವಿಶ್ವಭೂಷಣಂ ತಂ ದಿದೃಕ್ಷುರಲಮಾಪತಜ್ಜನಃ. ಆಚಾರ್ಯರನ್ನು ನೋಡಕ್ಕೇನೆ ಬರೋದಂತೆ ಜನರು ಆ ಕಾಲಕ್ಕೆ. ಅವ್ರು ಹೇಳಿದ್ದ ಅರ್ಥವಾಗುತ್ತೋ ಬಿಡುತ್ತೋ ಅದು ದೊಡ್ಡ ದೊಡ್ಡ ವಿಷಯಗಳಲ್ಲ, ಅವ್ರು ನೋಡಕ್ಕೆ ತಮ್ಮ ದಿದೃಕ್ಷು ಅಲಮ್ಮ ಅಪ್ಪ ಅಂತಾರೆ, ನೋಡಕ್ಕೆ ಬರೋದಂತೆ ಅವರು. ಅಷ್ಟು ಸುಂದರವಾಗಿದ್ದರಂತೆ ಅವರು. ಶ್ರೀಮದ್ ಆಚಾರ್ಯರು ಅಂತ ಸುಮಧ್ವರಿಗೆ ವರ್ಣನೆ ಮಾಡುತ್ತೆ. ಸುಸ್ಮಿತೆ ಎಂದು ಅರವಿಂದ ಲೋಚನ, ಒಳ್ಳೆ ಮುಗುಳ್ನಗೆ. ಸುಸ್ಮಿತ ಅಂದ್ರೆ ಮುಗುಳ್ನಗೆಯಿಂದ ಕೂಡಿರೋರಂತೆ. ಇಂದು ಮುಖದಂತೆ, ಒಳ್ಳೆ ಚಂದ್ರನಂತೆ ಮುಖ ಅದು. ಅರವಿಂದ ಲೋಚನಂ, ಕಮಲದಂತೆ ಕಣ್ಣುಗಳು. ಸ್ವರ್ಣವರ್ಣಂ, ಬಂಗಾರದ ಬಣ್ಣ ಇದ್ರಂತೆ, ಸಹಜವಾಗಿ ಬಂಗಾರದ ಬಣ್ಣ ಇದ್ರಂತೆ ಅವರು. ಕನಕಾತುಲತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಗಜರಾಜ ಗತಿರ್ಮಹಾಭುಜ ತೃತೀಯಾಂಕೋಯಮಪೂರ್ವ ಪೂರುಷ ಅತಿಶಾಂತವಪುರ್ನಿಶಾಕರ ಸ್ವಯಮೇಕಾಂತ ಖರೋ ದಿವಾಕರ. ಅಲ್ಲಿರೋ ಆಶ್ಚರ್ಯ ಆಗಿತ್ತಂತೆ. ಬದರಿಕಾಶ್ರಮಕ್ಕೆ ಶ್ರೀಮದ್ ಆಚಾರ್ಯ ಹೋದಾಗ ಯಾರು ಬರ್ತಾ ಇರೋದು ಇವರು, ಸೂರ್ಯನ, ಚಂದ್ರನ, ಅಗ್ನಿನ ಅವರೆಲ್ಲ ಅರ್ಥ ಮಾಡಕ್ಕೆ ಶುರುವಾಗುವಂತೆ. ಇಷ್ಟು ಕಾಂತಿ ಶ್ರೀಮದ್ ಆಚಾರ್ಯ. ಸ್ವರ್ಣವರ್ಣ ಅತಿಭದ್ರ ಭಾಷಣಂ, ಮಾತಾಡಿದ್ರು ಅಂದ್ರೆ ಪರಮ ಮಂಗಳಕರವಾಗಿರ್ತಕ್ಕಂಥದ್ದು. ವೀತಭೂಷಂ, ಏನು ಅಲಂಕಾರ ಇಲ್ಲ. ಕಾವಿಶಾಟಿ, ಕೈಯಲ್ಲಿ ಒಂದು ದಂಡ, ಇಷ್ಟೇ ಇದ್ದಿದ್ದು ಆಚಾರ ಹತ್ರ. ವಿಶ್ವಭೂಷಣಂ ವೀತಭೂಷಮಪಿ ವಿಶ್ವಭೂಷಣಂ. ಎಲ್ಲ ಅಲಂಕಾರ ಇದ್ರೂ ಕೂಡ ಕೋತಿ ಕಣ್ಣಂಗೆ ಕಾಣ್ತಾರಂತೆ ಕೆಲವರು. ರಾಮಾಯಣದಲ್ಲಿ ಆ ಮಂಥರೆಯನ್ನ ವರ್ಣನೆ ಮಾಡುವಾಗ ಒಂದು ಸಂದರ್ಭದಲ್ಲಿ ಹೇಳುತ್ತಾರೆ, ವಾಲ್ಮೀಕಿ ಋಷಿಗಳು ಹೇಳುತ್ತಾರೆ, ಈ ಮಂಥರೆ ಇದ್ದಾಳಲ್ಲ, ಕೈಕೇಯಿಗೆ ದುಷ್ಟ ಬುದ್ಧಿಯನ್ನ ಹೇಳಿಕೊಟ್ಟವಳು, ಅವಳು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಂತೆ. ಅವಳು ಗೂನಿಯವಳು, ಬಗ್ಬಿಟ್ಟಿದ್ಲು ಗೂನು, ಆದ್ರೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಂತೆ ಅವಳು. ವಾಲ್ಮೀಕಿ ಋಷಿಗಳು ಆ ಮಂಥರೆಯನ್ನ ವರ್ಣನೆ ಮಾಡೋ ಕಾಲಕ್ಕೆ ಕೋತಿಗೆ ಕಿವಿ ಚುಚ್ಚಿದ್ರೆ ಹೆಂಗಿರುತ್ತೋ ಹಂಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಲೋಲಾಕ್ ಹಾಕ್ಬಿಟ್ಟಿದ್ದಂತೆ ಅವಳು, ಕೋತಿಗೆ ಲೋಲಾಕ್ ಹಾಕಿದ್ರೆ ಹೆಂಗಿತ್ತೋ ಹಂಗೆ ಇತ್ತು ಅಂತ ವರ್ಣನೆ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಮಂಥರೆಯನ್ನು ಹೇಳುವಾಗ. ಸಹಜವಾಗಿ ಚೆನ್ನಾಗಿರೋರಿಗೆ ಅಲಂಕಾರನೇ ಬೇಡ, ಅಲಂಕಾರ ಇದ್ದ ಮಾತ್ರಕ್ಕೆ ಚೆನ್ನಾಗಿರ್ತಾರೆ ಅಂತ ನಿಯಮ ಇಲ್ಲ. ಅದಕ್ಕೆ ಮಂಥರೇನೇ ಸಾಕ್ಷಿ. ಆಚಾರ್ಯ ಹೇಗಿದ್ರು, ವೀತಭೂಷಮಪಿ ವಿಶ್ವಭೂಷಣಂ, ಇಡೀ ಜಗತ್ತಿಗೆ ಅಲಂಕಾರ ಪ್ರಾಯರಾಗಿದ್ರಂತೆ. ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಯತಿವರವಹಿತೋ ಭೂಮಿ ಭೂಷಾಮಣಿಯನ್ನೇ, ಭೂಮಿ ಭೂಷಾಮಣಿಯನ್ನೇ, ಇಡೀ ಜಗತ್ತಿಗೆ ಅಲಂಕಾರ ಅವರು. ಅಂತಹ ವಾಯುದೇವರ ಗದೆ ನನ್ನನ್ನ ಚೆನ್ನಾಗಿ ರಕ್ಷಣೆ ಮಾಡಿ, ಹೊಡೆಯಕ್ಕೂ ರಕ್ಷಣೆ ಮಾಡಕ್ಕೂ ಎರಡಕ್ಕೂ ಗದೆ. ಆ ಗದೆ ಸಜ್ಜನರನ್ನು ರಕ್ಷಣೆ ಮಾಡುತ್ತೆ, ದುರ್ಜನರನ್ನು ಶಿಕ್ಷಣ ಮಾಡುತ್ತೆ. ದಿನಾಗಲೂ ಗದಾ ಮುದ್ರೆ ಧಾರಣೆ ಮಾಡ್ತೀವಿ ನೋಡಿ. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ. ಭಗವಂತನ ಕೈಯಲ್ಲಿರ್ತಕ್ಕಂತಹ ಗದೆ ಇದೆಯಲ್ಲ, ಕೌಮೋದಕಿ ಕರೇಯಸ್ಯ ತನ್ನಮಾಮಿ, ಅಂತಹ ಕೌಮೋದಕಿ ಕರೆ ಇದೆಯಲ್ಲ, ಆ ಗದಾ ನಮ್ಮನ್ನು ರಕ್ಷಣೆ ಮಾಡಲಿ ಅಂತಾನೆ ಗದಾ ಮುದ್ರೆಯನ್ನು ಧಾರಣೆ ಮಾಡೋದು. ನಮ್ಮನ್ನು ಇಡೀ ಜಗತ್ತನ್ನು ರಕ್ಷಣೆ ಮಾಡುತ್ತೆ, ನಮ್ಮನ್ನು ಭೂತ ಪ್ರೇತ ಪಿಶಾಚಿಗಳಿಂದ ಗದೆ ರಕ್ಷಣೆ ಮಾಡಲಿ ಅಂತಾನೆ ಗದಾ ಮುದ್ರೆ ಧಾರಣೆ ಮಾಡೋದು. ನಾವು ಭಗವಂತನ ಆಯುಧನೂ ಹೌದು, ವಾಯುದೇವರ ಆಯುಧನೂ ಹೌದು.
ಅಂತಹ ವಾಯುದೇವರು ನನಗೆ ಸುಮತಿಂ ವಿದದ್ಯ, ಒಳ್ಳೆ ಬುದ್ಧಿಯನ್ನು ನನಗೆ ದಯಪಾಲಿಸುವಿ. ಇನ್ನೆಂಥವರು ವಾಯುದೇವರವರು? ಕ್ಷೀರಸಾಗರ ಅವರು. ಕ್ಷೀರ ಸಮುದ್ರ ಅಂತ ನಾವು ಮಾತಾಡ್ತೀವಲ್ಲ, ಸಮುದ್ರ ಮಥನ ಮಾಡಿದಾಗ ಕ್ಷೀರ ಸಮುದ್ರವನ್ನ ಮಥನ ಮಾಡುವುದು ಅಂತ. ವಾಯುದೇವರೇ ಒಂದು ಕ್ಷೀರ ಸಮುದ್ರ ದೇವರು. ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಸಂಬಪೂರ ಬ್ರೋದ್ಯದ್ವಿದ್ಯಾನವದ್ಯದ್ಯುತಿ ಮಣಿಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾದಿವಾಸೋಚಿತತರ ಸರಳಃ ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ವಿವಿಂದ್ಯಾ ಭವದನಭಿಮತಂ ಭೂರಿಮೇ ಭೂತಿ ಹೇತು. ಭೂತಿ ಹೇತು, ಭೂತಿ ಅಂದ್ರೆ ಸಂಸ್ಕೃತದಲ್ಲಿ ಐಶ್ವರ್ಯ. ಭೂತಿ ಹೇತು ನೋಡಿ, ಒಳ್ಳೆ ಸಂಪತ್ತನ್ನ ಕೊಡುತ್ತಂತೆ ಅದು. ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಬೋಧಿ ಅವರೇ ಒಂದು ಕ್ಷೀರ ಸಮುದ್ರ. ಶ್ರೀಮದ್ ಆನಂದ ತೀರ್ಥರು ಅನ್ನತಕ್ಕಂತಹ ಕ್ಷೀರ ಸಮುದ್ರ ಮೇ ಭವದ್ ಅನಭಿಮತಂ ವಿವಿಂದ್ಯ ವಿಭಿಂದ್ಯ, ನಮಗೇನು ಬೇಡವೋ ಅದನ್ನೆಲ್ಲ ಪರಿಹಾರ ಮಾಡಲಿ ಅಂತ ಕೇಳ್ತಾರೆ. ನೋಡಿ, ಯಾರ್ದು ರೋಗ ಬರೋದು ಬೇಡ, ಹುಚ್ಚು ಹಿಡಿಯೋದು ಬೇಡ, ತೊಂದರೆ ಆಗೋದು ಬೇಡ, ಕಳ್ಳಕಾಕರ ಬೇಡ, ಭೂತ ಪ್ರೇತ ಪಿಶಾಚಿಗಳ ಬೇಡ, ಜ್ವರಾದಿಗಳ ಬಾಧೆ ಬೇಡ, ನಮಗೆ ಇದೆಲ್ಲ ಹೋಗತ್ತಂತೆ. ನಮಗೆ ಅನಭಿಮತ, ನಮಗೇನು ಅಭಿಮತವಲ್ಲವೋ, ನಮಗೆ ಏನು ಬೇಡವೋ ಅದನ್ನೆಲ್ಲ ವಿಭಿನ್ನ ನಾಶ ಮಾಡಲಿ. ಎಂಥದದು ಕ್ಷೀರ ಸಮುದ್ರ? ಸಂಸಾರೋತ್ತಾಪ ನಿತ್ಯೋಪಶಮತ. ಈ ಸಂಸಾರ ಅಂತಕ್ಕಂತಹ ಮಹಾ ತಾಪ ಇದು, ಉತ್ತಾಪ. ಅದು ಬೇರೆ ತಾಪಕ್ಕಿಂತ ದೊಡ್ಡ ತಾಪ ಅಂದ್ರೆ ಈ ಸಂಸಾರ, ಜನನ ಮರಣ ರೂಪ ಚಕ್ರ. ಈ ಸಂಸಾರ ಅನ್ನತಕ್ಕಂತಹ ಉತ್ತಾಪ ನಿತ್ಯ ಉಪಶಮತ್, ಯಾವಾಗಲೂ ಇದನ್ನು ನಾಶ ಮಾಡತಕ್ಕಂತಹ ಈ ಸಂಸಾರ ಅನ್ನತಕ್ಕಂತಹ ದುಃಖಕ್ಕೆ ಸದಾ ಶಾಂತಿಯನ್ನು ಕೊಡ್ತಕ್ಕಂತಹ ಸದಯ ಅಪಾರ ಕಾರುಣ್ಯರಿ ಅವರಿಗೆ. ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ದಯಾ ಸಮುದ್ರ, ಎಷ್ಟು ಕಡೆ ವರ್ಣನೆ ಮಾಡ್ತಾರೆ ಶ್ರೀಮಂತರು ರಾಯರು ಪ್ರತಿಷ್ಠಿತದಲ್ಲಿ. ಮಹಾದಯಾವಂತರವರು, ಮಹಾಕಾರುಣ್ಯ ಅವರಿಗೆ, ವಾಯುದೇವರಿಗೆ. ಸದಯ, ದಯೆಯಿಂದ ಕೂಡಿರ್ತಕ್ಕಂತಹ. ಆಮೇಲೆ ಕೃಪೆ, ಕಾರುಣ್ಯದಿಂದ ಕೂಡಿರತಕ್ಕಂತಹ. ಪ್ರೀತಿ, ಸ್ನೇಹ, ಹಾಸಾಂಬುಪೂರ. ಯಾವುದು ನೀರು, ಇದರಲ್ಲಿ ಅಲ್ಲೇನೋ ಕ್ಷೀರ ಸಮುದ್ರದಲ್ಲಿ ಬೇಕಾದಷ್ಟು ನೀರಿರುತ್ತೆ. ಇಲ್ಲಿ ಹಾಸಾಂಬುಪೂರ, ಪ್ರೀತಿಯಿಂದ ಕೂಡಿದ ಮಂದಹಾಸ ಅನ್ನೋದೇ ಜಲಪ್ರವಾಹ. ಆಚಾರ್ಯ ನೋಡಿ, ನೀರಲ್ಲಿ ಮುಳುಗಿದ್ರೆ ತಾಪ ಹೋಗುತ್ತೆ. ಶ್ರೀಮದ್ ಆನಂದ ತೀರ್ಥರು ಅಂತಕ್ಕಂತಹ ಕ್ಷೀರಾಂಬುದಿಯಲ್ಲಿ ಮುಳುಗಿದ್ರೆ ಈ ಸಂಸಾರ ತಾಪ ಹೋಗುತ್ತೆ. ಕ್ಷೀರಾಂಬುದಿಯಲ್ಲಿ ನೀರಿದೆ, ಇಲ್ಲಿ ಶ್ರೀಮದ್ ಆಚಾರ್ಯರ ಮಂದಹಾಸ ಅಂತಕ್ಕಂಥದ್ದೇ ನೀರದು. ಸ್ನೇಹ ಹಾಸ ಅಂಬು, ಅಂಬುಪೂರ. ಪ್ರೋದ್ಯದ್ವಿದ್ಯಾನವದ್ಯದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ. ಯಾವಾಗಲೂ ತುಕ್ಕೀರ್ತಾ ಇರುತ್ತಂತೆ ಅದು. ಹೇಗೆ ಮೇಲೆ 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 ಪ್ರವಾಹ ಬರ್ತಾ ಇರುತ್ತೆ, ಹಂಗೆ ಯಾವಾಗಲೂ ಉತ್ಕೃಷ್ಟವಾಗಿರ್ತಕ್ಕಂತಹ ಜ್ಞಾನ ಅನ್ನತಕ್ಕಂತಹ ಕಾಂತಿಯಿಂದ ಕೂಡಿರ್ತಕ್ಕಂತಹ ನಿರ್ದುಷ್ಟವಾದ ಕಾಂತಿ, ಒಳ್ಳೆ ಜ್ಞಾನ ಇದೆ. ಮಣಿಗಣ ಕಿರಣ ಶ್ರೇಣಿ ಸಂಪೂರಿತಾಸಹ. ಮಣಿಕಿರಣ ದ್ಯುತಿ, ಕಾಂತಿಯಿಂದ ಕೂಡಿರ್ತಕ್ಕಂತಹ, ಮಣಿಗಳಿಂದ ಕೂಡಿರ್ತಕ್ಕಂತಹ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನ, ಅದು ಏನು ದೋಷ ಇಲ್ಲದೆ ಇರತಕ್ಕಂತಹ ಕಾಂತಿಯ ಮಣಿಗಳ ಕಿರಣಗಳ ಸಾಲಿನಿಂದ ಒಳ್ಳೆ ವಿದ್ಯೆ. ಪ್ರೋದ್ಯದ್ವಿದ್ಯಾನವದ್ಯದ್ಯುತಿ ಮಣಿ ಕಿರಣ ಶ್ರೀ. ದ್ಯುತಿ ಅಂದ್ರೆ ಕಾಂತಿ, ಅಲ್ಲಿ ಬೇಕಾದಷ್ಟು ಮಣಿಗಳಿರುತ್ತೆ, ರತ್ನಗಳಿರುತ್ತೆ. ಕ್ಷೀರ ಸಮುದ್ರದಲ್ಲಿ ಇವರ ಮುಖದಲ್ಲಿ ಇರ್ತಕ್ಕಂಥ ಕಾಂತಿ ಅದೇ ಉತ್ಕೃಷ್ಟವಾದ ಮಣಿಗಳು. ಇಂತಹ ಕಾಂತಿಯಿಂದ ಎಲ್ಲ ದಿಕ್ಕನ್ನ ಬೆಳೆದತಕ್ಕಂತಹ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ಷೀರ ಸಮುದ್ರಕ್ಕೆ ಖ್ಯಾತಿ ಬಂದಿರೋದೇನೋ ಪರಮಾತ್ಮ ಇದ್ದಾನೆ ಅಲ್ಲಿ. ಶ್ರೀವತ್ಸಾಂಕಾದಿವಾಸೋ, ಶ್ರೀವತ್ಸ ಚಿಹ್ನೆಯನ್ನೆಲ್ಲ ಧಾರಣೆ ಮಾಡಿರ್ತಕ್ಕಂತಹ ನಾರಾಯಣ ದೇವರ ಅಧಿವಾಸ. ಯಾವಾಗಲೂ ಅಲ್ಲಿ ಕ್ಷೀರ ಸಮುದ್ರದಲ್ಲಿ ಭಗವಂತ ವಾಸ ಮಾಡ್ತಾ ಇರ್ತಾರೆ ನೋಡ್ರಿ. ಅಂತಹ ಇವರು ಅಷ್ಟೇ ಶ್ರೀವತ್ಸ ಲಾಂಛನಾಗಿರ್ತಕ್ಕಂತಹ ಶ್ರೀ ಭಗವಂತನ ಸನ್ನಿಧಾನದಿಂದ ಸದಾ ಕೂಡಿರ್ತಕ್ಕಂಥವು.
ಶ್ರೀವತ್ಸಾಂಕಾದಿವಾಸೋ ಉಚಿತತರ ಸರಳ. ಯೋಗ್ಯವಾಗಿರ್ತಕ್ಕಂಥ ಭೂಮಿ ಅದು. ಭಗವಂತ ಎಲ್ಲಿ ಸಿಗ್ತಾನೆ ಅಂತ ಯಾರಾದರೂ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ರಿ, ವಾಯುದೇವರ ಹೃದಯದಲ್ಲಿ ಇರ್ತಾನೆ ಅವನು ಭಗವಂತ. ಯಾವಾಗಲೂ ಭಗವಂತನ ಹೃದಯದಲ್ಲಿ ಇರ್ತಾನೆ, ವಾಯುದೇವರ ಹೃದಯದಲ್ಲಿ ಇರ್ತಾನೆ. ಅವನೇ ಅನುಗ್ರಹ ಮಾಡಿದಾನ. ತಸ್ಯ ವಲ್ಲಭತ ವಾಸಮಾಸ ಮುರ್ಮಾನಸ ಪೃಥುಲ ಮಾನಸಸ್ಯನೋ. ಯಾವತ್ತೂ ವಾಯುದೇವರನ್ನ ಬಿಟ್ಟಿರೋದಿಲ್ಲಂತೆ ಭಗವಂತ. ಭಗವಂತನಿಗೆ ಪರ್ಮನೆಂಟ್ ಹೌಸ್ ಯಾವ್ದಾದ್ರು ಇದ್ರೆ ಅದು ವಾಯುದೇವರಂತೆ ನೋಡ್ರಿ. ಪರ್ಮನೆಂಟ್ ರೆಸಿಡೆನ್ಸ್, ಪರ್ಮನೆಂಟ್ ಅಡ್ರೆಸ್ ಅಂತ ಒಂದು ಕೊಟ್ಟಿರ್ತಾರೆ ನಮಗೆ. ರೆಸಿಡೆನ್ಷಿಯಲ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಅಂತ. ಯಾವಾಗಲೂ ನೀವು ಎಲ್ಲಿ ಸಿಗ್ತೀರಾ ಅದರ ಅಡ್ರೆಸ್ ಕೊಡಿ ಅಂತ ಫಾರ್ಮ್ಗಳಿಗೆ ಕೇಳಿರ್ತಾರೆ. ವಾಯುದೇವರಿಗೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಯಾವುದು ಸ್ವಾಮಿ ಎಂದಾಗ ಭಗವಂತನನ್ನ ಕೇಳಿದ್ವಿ, ಭಗವಂತ ನಿನ್ ಪರ್ಮನೆಂಟ್ ಅಡ್ರೆಸ್ ಯಾವ್ದಪ್ಪ? ವಾಯುದೇವರು ಅಂದ ಭಗವಂತ. ವಾಯುದೇವರಲ್ಲಿ ಭಗವಂತ ಯಾವಾಗಲೂ ಇರ್ತಾರಂತೆ, ಯಾವಾಗಲೂ ಇರ್ತಾನೆ. ನೀವು ಭಗವಂತನನ್ನ ನೋಡಕ್ ಹೋಗ್ಬೇಕು ಅಂದ್ರೆ ವಾಯುದೇವರ ಹತ್ರ ಹೊಟ್ಟೋಗ್ರಿ, ಭಗವಂತ ಸಿಗ್ತಾನೆ ನಿಮ್ಗೆ. ಶ್ರೀವತ್ಸಾಂಕಾದಿವಾಸೋ ಉಚಿತತರ ಸರಳ ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋಧಿರ್ವಿವಿಂದ್ಯಾತ್ ಭವದನಭಿಮತಂ ಭೂರಿಮೇ ಭೂತಿಹೇತು. ಭೂತಿಹೇತು ಐಶ್ವರ್ಯಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು. ಸಮಗ್ರ ಐಶ್ವರ್ಯ ಬರುತ್ತೆ ನಮಗೆ. ವಿದ್ಯೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಬಲ ಆಗಿರ್ಬೋದು, ದ್ಯುತಿ ಆಗಿರ್ಬೋದು, ಗಾಂಭೀರ್ಯ, ತೇಜಸ್ಸು, ಏನು ಬೇಕು ನಿಮಗೆ ಎಲ್ಲ ಐಶ್ವರ್ಯಗಳನ್ನು ಕೊಡತಕ್ಕಂತಹ ಶ್ರೀವತ್ಸಾಂಕಾದಿ ವಾಸೋಚಿತ ತರ ಸರಳ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಬೋಧಿರ್ ವಿವಿಂದ್ಯಾತ್ ಭವದನಭಿಮತಂ ಭೂರಿಮೇ ಭೂತಿಹೇತು. ಇಂತಹ ಶ್ರೀಮದ್ ಆಚಾರ್ಯರು ಅನ್ನತಕ್ಕಂತಹ ಅಥವಾ ಉತ್ಕೃಷ್ಟವಾಗಿರ್ತಕ್ಕಂತಹ ವಾಯುದೇವರು ಅನ್ನತಕ್ಕಂತಹ ಕ್ಷೀರ ಸಮುದ್ರ ನಮ್ಮನ್ನ ಕಾಪಾಡಲಿ. ನಮಗೇನೇನು ಬೇಕೋ ಅದೆಲ್ಲ ಕೊಡಲಿ, ನಮಗೇನೇನು ಬೇಡವೋ ಅದನ್ನೆಲ್ಲ ನಿರಾಕರಣೆ ಮಾಡಲಿ ಅಂತ ಹೇಳಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಇಷ್ಟ ಟೈಮ್ ಅದು ನಿಂತೋಗ್ತದೆ. ಭೂರಿಮೇ ಭೂತಿ ಹೇತು 7:50. ಸರಿ, ಉಳಿದಿದ್ದನ್ನು ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು.